ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 123ನೇ ಭಾಗ. 121 ಮತ್ತು 122 ಇವು ಕಳೆದ ದಿವಸ ಮುಕ್ತಾಯ ಕಂಡಾಗ ಪದ್ಮನಾಭ ತೀರ್ಥರು ಮತ್ತು ಉಳಿದ ಅಷ್ಟಮಠದ ಯತಿಗಳು 7 ಜನ ಅವ್ರ ಬಗ್ಗೆ ಶ್ರವಣ ಮಾಡಿದ್ವಿ. ಅಷ್ಟಮಠದ 8 ಯತಿಗಳ ಪೈಕಿ ವಿಷ್ಣು ತೀರ್ಥರ ಚರಿತ್ರೆಯ ವರ್ಣನೆ ಈ ಹಿಂದೆ ಬಂದಿತ್ತು. ಉಳಿದವರ ಕಥೆಯನ್ನು ನಿನ್ನೆ ನಾವು ನೋಡಲಿಕ್ಕೆ ತೊಡಗಿದ್ವಿ. ಅದರಲ್ಲಿ ಮೊದಲನೆಯವರು ಋಷಿಕೇಶ ತೀರ್ಥರು. ಆ ಋಷಿಕೇಶ ತೀರ್ಥರು ಪಲಿಮಾರು ಮಠದ ಪ್ರವರ್ತಕರು ಅಂತ ಅನ್ನೋದನ್ನೆಲ್ಲ ನೋಡಿದ್ವಿ. ಈ ನಿನ್ನೆ ಮತ್ತು ಮೊನ್ನೆ ಆದ ಕಥೆಗಳಲ್ಲಿ ಒಂದೆರಡು ಸಣ್ಣ ಪ್ರಮಾದಗಳಾಗಿದ್ದು ಅದನ್ನು ಸ್ಪಷ್ಟೀಕರಣ ನೋಡಿಕೊಂಡು ಈ ಮುಂದೆ ಹೋಗಬೇಕು. ವಿಷ್ಣು ತೀರ್ಥರು ಅನಿರುದ್ಧ ತೀರ್ಥರನ್ನು ಸುಬ್ರಹ್ಮಣ್ಯ ಮಠಕ್ಕೆ, ಹಾಗೆ ವೇದವ್ಯಾಸ ತೀರ್ಥರನ್ನು ಸೋದೆ ಮಠಕ್ಕೆ ಪ್ರವರ್ತಕರನ್ನಾಗಿ ಮಾಡಿದರು ಅಂತ ಬಂದಿತ್ತು. ಆ ಸುಬ್ರಹ್ಮಣ್ಯ ಮಠದಲ್ಲಿ ಅಜ್ಜ ನರಸಿಂಹ ಅನ್ನುವಂಥ ಒಂದು ವಿಗ್ರಹದ ಬಗ್ಗೆ ಮೊನ್ನೆ ದಿವಸ ಪ್ರಸ್ತಾವ ಮಾಡಿದ್ದೆ. ಆ ಸೋದೆ ವಿಷ್ಣು ತೀರ್ಥರ ಸುಬ್ರಹ್ಮಣ್ಯ ಮಠದಲ್ಲಿ ವ್ಯಾಸಮುಷ್ಟಿ, ವೇದವ್ಯಾಸ ಸಂಪುಟ ಮತ್ತು ನರಸಿಂಹದೇವರು, ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠ್ಠಲ ದೇವರು, ಇವು ಯಾವತ್ತೂ ಸ್ವಾಮಿಗಳು ತಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಮೂರ್ತಿಗಳು. 16 ಬಾಹುವಿನ ಒಂದು ನರಸಿಂಹದೇವರು, ಅಜ್ಜ ನರಸಿಂಹ ಅನ್ನುವ ಒಂದು ನರಸಿಂಹದೇವರು, ಮತ್ತು ಉತ್ಸವ ಮೂರ್ತಿ ನರಸಿಂಹದೇವರು, ಇವಿಷ್ಟು ಮಠದಲ್ಲೇ ಸ್ಥಾಯಿಯಾಗಿರುವಂಥವು. ಆ ಉತ್ಸವ ಮೂರ್ತಿ ಮತ್ತು ಅಜ್ಜ ನರಸಿಂಹನ ಬಗ್ಗೆ ಇನ್ನಷ್ಟು ಸ್ವಲ್ಪ ಹೇಳಬೇಕು, ಸ್ಪಷ್ಟೀಕರಣ ಕೊಡಬೇಕು. ಮೊನ್ನೆ ದಿವಸ ಆಗಿದ್ದ ಪ್ರಮಾದವನ್ನು ತಿದ್ಕೋಬೇಕು. ಅಲ್ಲಿ ಭಾಟ್ಟ ಪರಂಪರೆಯ ಒಬ್ಬರು ನರಸಿಂಹಯತಿಗಳು ಅಂತಿದ್ರು ಆಚಾರ್ಯರ ಕಾಲದಲ್ಲಿ. ಮೀಮಾಂಸಕರ ಪರಂಪರೆ, ಪೂರ್ವಮೀಮಾಂಸ. ಆ ಪರಂಪರೆಯ ನರಸಿಂಹಯತಿಗಳು ಅನ್ನೋರನ್ನು ವಾದ ವಿವಾದದಲ್ಲಿ ಸೋಲಿಸಿ ಆ ಮಠದ ವಿಗ್ರಹಗಳನ್ನೆಲ್ಲ ಆಚಾರ್ಯರು ತಮ್ಮ ಕೈಗೆ ತಗೊಂಡ್ರು. ಮತ್ತು ಅಲ್ಲಿ ತಮ್ಮಂಥ ವಿಷ್ಣು ತೀರ್ಥರನ್ನು ಕೂಡಿಸಿದರು. ವಿಷ್ಣು ತೀರ್ಥರು ಅನಿರುದ್ಧ ತೀರ್ಥರನ್ನು ಆ ಮಠಕ್ಕೆ ಪ್ರವರ್ತಕರನ್ನಾಗಿ ಮಾಡಿದರು ಅಂತ ಬಂದಿತ್ತು. ಆ ನರಸಿಂಹಯತಿಗಳಿಂದ ಉತ್ಸವ ಮೂರ್ತಿಯಾದಂಥ ನರಸಿಂಹದೇವರು ಒಂದು ಅಲ್ಲೇ ಉಳಿಯಿತು. ಮೊದಲು ಅವ್ರ ಕೈಯಿಂದ ಪೂಜೆಗೊಳ್ಳುತ್ತಿತ್ತು, ಅದು ಆ ಸುಬ್ರಹ್ಮಣ್ಯ ಮಠದಲ್ಲಿ ಮುಂದುವರಿಯಿತು. ಮತ್ತು ಅಜ್ಜ ನರಸಿಂಹ ಅನ್ನುವಂಥ ಒಂದು ವಿಗ್ರಹದ ಬಗ್ಗೆ ಹೇಳಿದ್ದೆ. ಅದು ಕೂಡ ಒಂದು ಪ್ರಾಚೀನ ನರಸಿಂಹವೇ. ಅದಕ್ಕೆ ಅಜ್ಜ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೆ ವಯಸ್ಸಾದಂತೆ ಕಾಣಿಸ್ತದೆ ಅಂತ ಹೀಗೆ ಒಬ್ಬರು ಹೇಳಿದರು. ಸ್ವಾಮಿಗಳನ್ನೇ ನೇರವಾಗಿ ಸಂಪರ್ಕ ಮಾಡಿದಾಗ ಅವರೇನು ಹೇಳಿದರು, ವಯಸ್ಸಾದಂತೆ ಕಾಣ್ತದೆ ಅಂತ ಹಾಗೇನಲ್ಲ, ಆದರೆ ಬಹಳ ಹಳೆಯ ನರಸಿಂಹ ಅದು. ಉಳಿದೆಲ್ಲ ನರಸಿಂಹ ವಿಗ್ರಹಗಳಿಗಿಂತ ಅದು ಬಹಳ ಹಳೆಯ ನರಸಿಂಹ, ಮತ್ತು ಗಾತ್ರದ ದೃಷ್ಟಿಯಿಂದ ಬಹಳ ದೊಡ್ಡದಾದದ್ದು, ಬಹಳ ಭಾರ ಇರುವಂಥದ್ದು. ಆ ವಿಗ್ರಹ ನೋಡಿದರೆ ಅದರ ಪ್ರಾಚೀನತೆ ಗೊತ್ತಾಗ್ತದೆ ಅಂತ ಸ್ವಾಮಿಗಳು ಹೇಳಿದರು. ಅದಕ್ಕಾಗಿ ಅದನ್ನು ಅಜ್ಜ ನರಸಿಂಹ ಅಂತ ಕರೀತಾರೆ. ಅಜ್ಜ ನರಸಿಂಹ ಅಂತ ಕರೆದದ್ದು ಭಗವಂತನನ್ನು ಪ್ರಪಿತಾಮಹ ಅಂತ ಪೂಜೆ ಮಾಡಲಿಕ್ಕೆ ಅದು ಯೋಗ್ಯವಾದದ್ದು, ಅದೆಲ್ಲ ಸರಿಯೇ. ಆದರೆ ಅದರಲ್ಲಿ ಮುಪ್ಪಿನ ಲಕ್ಷಣಗಳಿವೆ ಅಂತ ಮೊನ್ನೆ ಒಬ್ಬರು ಏನು ಹೇಳಿದರು, ಅಥವಾ ನಾನು ಹಾಗೆ ತಿಳ್ಕೊಂಡಿದ್ದೆ, ಅದೊಂದು ಮಾತ್ರ ಸರಿಯಲ್ಲ. ಇದು ಆ ವಿಷ್ಣು ತೀರ್ಥರ ಮಠಕ್ಕೆ ಕೊಡಬೇಕಾದಂಥ ಒಂದು ಸ್ಪಷ್ಟೀಕರಣ. ಮುಂದೆ ಋಷಿಕೇಶ ತೀರ್ಥರಿಂದ ಪ್ರವರ್ತಿತವಾದಂಥ ಪಲಿಮಾರು ಮಠ, ಆ ಮಠದ ಬಗ್ಗೆ ಹೇಳಬೇಕು. ಅಲ್ಲಿ ಸೀತಾ, ಹನುಮಂತ, ಲಕ್ಷ್ಮಣ ಸಮೇತರಾದಂಥ ರಾಮದೇವರು, ಇದು ಮಧ್ವಾಚಾರ್ಯರು ಅವರಿಗೆ ಕೊಟ್ಟಂಥ ವಿಗ್ರಹ ಶ್ರೀಕೇಶ ತೀರ್ಥರಿಗೆ. ಅದಲ್ಲದೆ ಮಧ್ವಾಚಾರ್ಯರಿಂದಲೇ ಪೂಜಿತವಾದಂಥ 8 ಭುಜವುಳ್ಳಂಥ ಲಕ್ಷ್ಮೀನಾರಾಯಣ ದೇವರು, ಅದು ನಾರಾಯಣ ವರ್ಮದಲ್ಲಿ ವರ್ಣಿತವಾದಂಥ ಗುಣ ಅಷ್ಟಭುಜ. ಹರಿರ್ವಿದದ್ಯ ನಮ್ಮ ಸರ್ವರಕ್ಷಾಂ ನ್ಯಸ್ತಾಂಗ್ರಿಪದ್ಮಃ ಪತಗೇಂದ್ರ ಪೃಷ್ಠೆ ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು. ಅಷ್ಟಬಾಹು ಅಂತ ನಾರಾಯಣ ವರ್ಮದಲ್ಲಿ ಪ್ರತಿಪಾದಿತವಾದಂಥ ರೂಪ, ಆ ಒಂದು ವಿಗ್ರಹ ಅದು ಆಚಾರ್ಯರಿಂದಲೇ ಕರಾಚಿತವಾದದ್ದು. ಮತ್ತು ಕಾಂತಾವರ ಅಂತ ಅಲ್ಲೇ ದಕ್ಷಿಣ ಕನ್ನಡದಲ್ಲಿರುವಂಥ ಒಂದು ಪ್ರದೇಶ, ಅಲ್ಲಿಯೇ ಲಕ್ಷ್ಮೀ ನರಸಿಂಹದೇವರು, ಮತ್ತು ಋಷಿಕೇಶ ತೀರ್ಥರೇ ಅರ್ಚನೆ ಮಾಡಿದಂಥ ನರ್ತನ ಕೃಷ್ಣ ದೇವರು, ಇಷ್ಟೆಲ್ಲ ದೇವರುಗಳು ಅಲ್ಲಿವೆ. ಪ್ರತಿಯೊಂದು ಮಠದಲ್ಲಿಯೂ ಆಚಾರ್ಯ ಕೊಟ್ಟಂಥ ಒಂದು ವಿಗ್ರಹ ಅಲ್ಲದೆ ಮತ್ತು ಕೆಲವು ವಿಗ್ರಹಗಳು ಅಲ್ಲೇ ಇದ್ದಿರ್ತವೆ. ಅದು ಆಯಾ ಪೀಠಾಧ್ಯಕ್ಷರು ತಮ್ಮ ಕಾಲಕ್ಕೆ ಹೆಚ್ಚಿಸಿಕೊಂಡು ಬಂದದ್ದು.
ತಮಗೆ ಒಲಿದು ಬಂದಂಥ ವಿಗ್ರಹಗಳು ಹೀಗೆಲ್ಲ ಅಲ್ಲಿ ಕಂಡು ಬಂದಿರ್ತವೆ. ಈ ಋಷಿಕೇಶ ತೀರ್ಥರ ಪರಂಪರೆಯಲ್ಲಿ ಪರಿವಾರ ಮಠದಲ್ಲಿ ರಾಜರಾಜೇಶ್ವರ ತೀರ್ಥರು ಅಂತ ಒಬ್ಬರಿದ್ದರು. ಅವ್ರ ಬಗ್ಗೆ ನಾವು ನಿನ್ನೆ ನೋಡಿದ್ವಿ. ಅವರು ಮಂಗಳಾಷ್ಟಕವನ್ನು ಬರೆದವರು ಅಂಥೇಳಿ. 21ನೇವರು ರಘುವರ್ಯ ತೀರ್ಥರು ಅಂತನವರೊಬ್ಬರು. ಅವರು ಋಷಿಕೇಶ ತೀರ್ಥರು ಏನು ಬರೆದಿಟ್ಟಿದ್ರಲ್ಲ ಮೂಲ ಪ್ರತಿಗಳನ್ನು, ಅದಕ್ಕನುಸಾರವಾಗಿ ಮತ್ತೆ ಕಾಪಿ ಮಾಡಿದ್ರು. ಅದನ್ನು ಕಾಪಿ ಮಾಡಿ ಇಟ್ಟದ್ದು. ಇದನ್ನೆಲ್ಲ ನಾವು ಅವರ ವೈಶಿಷ್ಟ್ಯ ಅಂತ ನೋಡ್ತೀವಿ. ರಘುಪ್ರವೀರ ತೀರ್ಥರು ಹುಲಿಯನ್ನು ಕೊಂದ ಸ್ವಾಮಿಗಳು ಅಂತ ಕಳೆದ ದಿವಸ ಒಂದು ಹೇಳಿದ್ದೆ. ಉಡುಪಿಯ ಒಂದು ಆಕಳನ್ನು ಕೊಂದು ತಿಂದಂಥ ಹುಲಿ ಸ್ವಾಮಿಗಳ ತಪಃಪ್ರಭಾವದಿಂದ ಅಲ್ಲಿಗೆ ಬಂದು ರಕ್ತಕಾರಿ ಪ್ರಾಣ ಬಿಟ್ಟಿತ್ತು ಅಂತ ಕಳೆದ ದಿವಸ ಹೇಳಿದ್ದೆ. ಈ ರಘುಪ್ರವೀರ ಸ್ವಾಮಿಗಳು, ಹುಲಿಕೊಂದ ಸ್ವಾಮಿಗಳು, ಮೊದಲು ಅಂಥ ವಾಗ್ಮಿಗಳಾಗಿರಲಿಲ್ಲ, ಅಂಥ ಬುದ್ಧಿವಂತರು ಕೂಡ ಆಗಿರಲಿಲ್ಲ. ಅವರಿಗೆ ಮಾತು ಉಗ್ಗುತ್ತಾ ಇತ್ತಂತೆ. ಅವರಿಗೆ ಜನ ಅವರನ್ನು ತಿರಸ್ಕಾರದಿಂದ ನೋಡ್ತಾ ಇದ್ರು, ನೋವಾಗಿತ್ತು. ಅವರು ಘಟಿಕಾಚಲಕ್ಕೆ ಹೋಗಿ ಅಲ್ಲಿ ಸುಂದರಕಾಂಡ ಪಾರಾಯಣ ಮಾಡಿದರು ಅಂತೆಲ್ಲ ನಾನು ಕಳೆದ ದಿವಸ ಹೇಳಿದ್ದೆ. ಅಲ್ಲಿ ಮುಖ್ಯ ಪ್ರಾಣ ಸ್ವಪ್ನದಲ್ಲಿ ಬಂದು ನನ್ನದೊಂದು ಪ್ರತೀಕ ಸರೋವರದಲ್ಲಿದೆ, ಅದನ್ನು ತೊಗೊಂಡೋಗಿ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡು ಅಂತ ಹೇಳಿದರು. ನಾನು ನಿನ್ನೆ ಅದನ್ನು ಹೇಳುವಾಗ ಏನು ಹೇಳಿದೆ ಅಂದರೆ, ಆ ಮುಖ್ಯ ಪ್ರಾಣದ ವಿಗ್ರಹವನ್ನು ಅಲ್ಲೇ ಘಟಿಕಾಚಲದಲ್ಲೇ ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಿದೆ. ಅದಲ್ಲ, ಘಟಿಕಾಚಲದಲ್ಲಿರುವಂಥ ಪ್ರಾಣದೇವರೊಂದು ಬೇರೆ. ಆ ಘಟಿಕಾಚಲದಲ್ಲಿ ಸಿಕ್ಕ ಇನ್ನೊಂದು ಪ್ರಾಣದೇವರನ್ನು ಈ ರಘುಪ್ರವೀರ ತೀರ್ಥರು ಪಲಿಮಾರಿನಲ್ಲಿ ಬಂದು ಪ್ರತಿಷ್ಠಾಪನೆ ಮಾಡಿದರು. ಅದು ಊರ ಜನರಿಗೆಲ್ಲ ಆರಾಧ್ಯವಾದಂಥ, ಬಹಳ ಇಷ್ಟವಾದಂಥ ಒಂದು ದೇವತೆ. ಹೀಗೆ ಆ ರಘುಪ್ರವೀರ ತೀರ್ಥರ ಬಗ್ಗೆ ನೋಡಬೇಕಾದಂಥ ವೈಶಿಷ್ಟ್ಯಗಳು. ಪವಾಡಗಳು ಅಲ್ಲೆಲ್ಲ ಇದ್ದೇ ಇರ್ತವೆ. ಅವೆಲ್ಲ ಎಲ್ಲ ಪವಾಡಗಳನ್ನೂ ನೋಡಬೇಕಾಗಿಲ್ಲ. ಆದರೆ ಆ ಮಠಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಕೊಡುಗೆ ಕೊಟ್ಟರು, ಮತ್ತು ಆಚಾರ್ಯನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಏನು ಕೊಡುಗೆ ಕೊಟ್ಟರು, ಅದಷ್ಟನ್ನು ಅಲ್ಲಿ ನೋಡಿದರೆ ಆಯಿತು. ಇನ್ನು ಮುಂದೆ ಬರುವಂಥ ಮಠ ಏನಿದೆ ಅದು ಅದಮಾರು ಮಠ. ಪಲಿಮಾರು ಮಠ ಮತ್ತು ಅದಮಾರು ಮಠ ಎರಡು ದ್ವಂದ್ವ ಮಠ. ಕೃಷ್ಣಾಪುರ ಪುತ್ತಿಗೆ ದ್ವಂದ್ವ ಮಠ, ಶೀರೂರು ಸೋದೆ ದ್ವಂದ್ವ ಮಠ, ಮುಂದೆ ಕಾಣಿಯೂರು ಪೇಜಾವರ ಅವು ದ್ವಂದ್ವ ಮಠಗಳು. ದ್ವಂದ್ವ ಮಠಗಳು ಅಂತಂದರೆ, ಒಂದು ಯಾವುದಾದ್ರು ಮಠಕ್ಕೆ ಆ ಮಠದ ಅಧಿಕಾರಿ, ಮಠದ ಅಧ್ಯಕ್ಷರು ಆಕಸ್ಮಿಕವಾಗಿ ಕಾಲ ಹೊಂದಿದರೆ, ಉತ್ತರಾಧಿಕಾರಿಯನ್ನು ಸ್ವೀಕಾರ ಮಾಡದೆ ಕಾಲ ಹೊಂದಿದರೆ, ಮತ್ತೇನಾದರೂ ಕಾರಣದಿಂದ ಅವ್ರಿಗೆ ತೊಂದರೆ ಆದರೆ ಅವರ ಜವಾಬ್ದಾರಿಯನ್ನು ಅದೇ ಮಠದ ದ್ವಂದ್ವ ಪೀಠದ ಅಧ್ಯಕ್ಷರು ಇರ್ತಾರಲ್ಲ ಅವರು ನಿರ್ವಹಿಸಬೇಕು. ಮುಂದೊಬ್ಬರಿಗೆ ಅಧಿಕಾರ ಕೊಡೋದು, ಅದರ ಜವಾಬ್ದಾರಿಯನ್ನು ನೋಡ್ಕೊಳ್ಳೋದು ಅವ್ರ ಕೆಲಸ. ಹೀಗೆ ಅದಕ್ಕೆ ದ್ವಂದ್ವ ಮಠಗಳು ಅಂತ ಕರೀತಾರೆ. ಪಲಿಮಾರು ಮಠದ ಮುಂದಿನ ಯತಿಗಳು, ಪಲಿಮಾರು ಮಠದ ದ್ವಂದ್ವ ಮಠ ಅಂದರೆ ಈ ಅದಮಾರು ಮಠ. ಅದಮಾರು ಮಠದ ಆದ್ಯ ಪುರುಷರು ಅಂದರೆ ನರಸಿಂಹ ಪದಾಧಾರಾಹ, ನರಸಿಂಹ ತೀರ್ಥರು ಅಂಥೇಳಿ. ಆ ನರಸಿಂಹ ತೀರ್ಥರೇ ಅವರೇ ನರಹರಿ ತೀರ್ಥರು ಅಂತ ಅದನ್ನ ಭಾವಪ್ರಕಾಶಿಕಾದಲ್ಲಿದೆ. ನರಹರಿ ತೀರ್ಥರು ಅಂತ ಪದ್ಮನಾಭ ತೀರ್ಥರ ನಂತರ ಬಂದ ಮತ್ತೊಬ್ಬರು ಇದ್ರಲ್ಲ, ಆ ನರಹರಿ ತೀರ್ಥರು ಈ ನರಸಿಂಹ ತೀರ್ಥರು ಬೇರೆ ಬೇರೆ ಅಲ್ಲ, ಇಬ್ಬರು ಒಂದೇ ಅಂತ ಗೋವಿಂದಾಚಾರ್ಯರು ಅದನ್ನು ಸಂಯುಕ್ತಿಕವಾಗಿ ಪ್ರತಿಪಾದನೆ ಮಾಡ್ತಾರೆ. ಹೀಗೆ ಆ ನರಹರಿ ತೀರ್ಥರು ಅಥವಾ ನರಸಿಂಹ ತೀರ್ಥರು ಅವರು ಅದಮಾರು ಮಠದ ಆದ್ಯ ಪ್ರವರ್ತಕರು. ಅಲ್ಲಿ ಚತುರ್ಭುಜ ಕಾಲಿಯ ಮರ್ದನ ಕೃಷ್ಣದೇವರು, 4 ಭುಜವುಳ್ಳಂಥ ಕಾಲಿಯ ಮರ್ದನ ಕೃಷ್ಣದೇವರು. ಇದು ಕೃಷ್ಣ ಕಾಲಿಯನನ್ನು ಮರ್ದನ ಮಾಡುವಾಗ 4 ಭುಜ ಇದ್ದವನು ಇದ್ದಿರ್ಲಿಕ್ಕಿಲ್ಲ. ಎಲ್ಲ ಸಂದರ್ಭದಲ್ಲೂ 4 ಭುಜ ಹೊತ್ಕೊಂಡು ಅವನೇನು ತಿರುಗಾಡ್ತಿರ್ಲಿಲ್ಲ. ಉಳಿದವರಂತೂ 2 ಭುಜ ಇದ್ದವನೇ ಆಗಿರ್ತಿದ್ದ. ದ್ವಿಭುಜ ಕಾಲಿಯ ಮರ್ದನ ಅಲ್ಲೊಂದು ಮುಂದೊಂದಿದೆ, ಮತ್ತೊಂದು ಮಠಕ್ಕೆ ಅದನ್ನು ಕೊಟ್ಟಿದ್ದಾರೆ, ಅದು ಮುಂದೆ ನಾವು ನೋಡ್ತೀವಿ. ಈ ಚತುರ್ಭುಜ ಕಾಲಿಯ ಮರ್ದನ ಅದಮಾರು ಮಠಕ್ಕೆ ಕೊಟ್ಟಂಥ ಒಂದು ವಿಗ್ರಹ. ಅದಮಾರು ಮಠದಲ್ಲಿ ಈಗ ಇರುವಂಥವರು 32ನೇವರು ಮುಖ್ಯಾಧಿಕಾರಿ. ಅವರ ಶಿಷ್ಯರು ಈಶಪ್ರಿಯ ತೀರ್ಥರು ಅಂಥೇಳಿ. ಈಗಿರುವವರು ವಿಶ್ವಪ್ರಿಯ ತೀರ್ಥರು 32ನೇವರು. ಅವರ ಶಿಷ್ಯರು 33ನೇವರು ಈಶಪ್ರಿಯ ತೀರ್ಥರು ಅಂಥೇಳಿ. ನರಸಿಂಹ ತೀರ್ಥರ ಬಗ್ಗೆ, ನರಹರಿ ತೀರ್ಥರ ಬಗ್ಗೆ ಈಗೆಲ್ಲ ಬಂದಿದೆ. ಅವರು ಒರಿಸ್ಸಾದಲ್ಲಿ ರಾಜನ, ಗಜಪತಿ ರಾಜನ ರಾಜ್ಯಾಡಳಿತ ನೋಡ್ಕೊಂಡಿದ್ರು.
ಅಲ್ಲಿರುವಂಥ ರಾಮದೇವರ ವಿಗ್ರಹವನ್ನು ತಂದು ಆಚಾರ್ಯರಿಗೆ ಒಪ್ಪಿಸಿದ್ರು ಅನ್ನುವಂಥ ಸಂಗತಿಯನ್ನೆಲ್ಲ ನಾವು ಈ ಹಿಂದೆ ನೋಡಿದ್ದೀವಿ. ಆದ್ದರಿಂದ ಅವರ ಬಗ್ಗೆ ಮತ್ತೇನು ಹೇಳಬೇಕಾದ್ದಿಲ್ಲ. ಅನೇಕ ಜನ ಜ್ಞಾನಿಗಳಾದಂಥ ವಿರಕ್ತರಾದಂಥ ಪೀಠಾಧ್ಯಕ್ಷರು ಅಲ್ಲಿದ್ದರು. ಈ ಪೀಠದಲ್ಲಿ ಬಹಳ ಖ್ಯಾತರಾದವರು ಅಂತಂದರೆ 29ನೇವರು ವಿಭುಧಪ್ರಿಯ ತೀರ್ಥರು. ಅವ್ರಿಗಿಂತ ಮೊದಲಿದ್ದವರು ಅನೇಕ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಿರಬಹುದು. ಈ ವಿಭುಧಪ್ರಿಯ ತೀರ್ಥರು 29, ಮುಂದೆ ವಿಭುಧಮಾನ್ಯ ತೀರ್ಥರು 30, 31 ವಿಭುದೇಶ ತೀರ್ಥರು, ಮುಂದೆ 32 ವಿಶ್ವಪ್ರಿಯ ತೀರ್ಥರು, 33 ಈಶಪ್ರಿಯ ತೀರ್ಥರು. ಈಗ ಈ ವಿಭುಧಪ್ರಿಯ ತೀರ್ಥರು ಅಂತ ಏನಿದ್ರಲ್ಲ ಅವ್ರ ಬಗ್ಗೆ ಒಂದಿಷ್ಟು ನೋಡಬೇಕು. ಅವರು ದೊಡ್ಡ ವಿದ್ವಾಂಸರಾಗಿದ್ದರು. ಮೊದಲು ಕೂಡ ನ್ಯಾಯ, ವೇದಾಂತ, ಪೌರೋಹಿತ್ಯ ಎಲ್ಲವನ್ನೂ ಬಲ್ಲವರಾಗಿದ್ದರು. ಆಯುರ್ವೇದದಲ್ಲಿ ಕೂಡ ನಿಷ್ಣಾತರಾಗಿದ್ದರು. ಈ ಆಯುರ್ವೇದದಲ್ಲಿ ಪಾಂಡಿತ್ಯ ಅಂತ ಅನ್ನೋದು ಈ ಅಷ್ಟಮಠದ ಎಷ್ಟೋ ಮಂದಿ ಯತಿಗಳಲ್ಲಿ ಅದು ಸಾಮಾನ್ಯವಾಗಿ ಕಾಣಿಸ್ತದೆ. ಎಲ್ಲ ಥರದ ಗಿಡಮೂಲಿಕೆಗಳ ಮೂಲಕ ಔಷಧ ಕೊಡ್ತಿದ್ರು ಅಂತ ನಾವು ಕೇಳ್ತೀವಿ. ಅಂಥ ಒಬ್ಬರು ವಿಶಿಷ್ಟ ಪ್ರತಿಭೆಯ ಯತಿಗಳವರು. ಅನೇಕ ಬಾರಿ ಸುಧಾಮಂಗಳ ಮಾಡಿದ್ರು. ಆಗಿನ ಕಾಲದಲ್ಲಿ ಸುಧಾಮಂಗಳ ಮಾಡುವವರಿಗೆ, ಸುಧಾ ವ್ಯಾಸಂಗ ಮಾಡಿ ಅದನ್ನು ಮಂಗಳ ತನಕ ಯಾರು ಅಧ್ಯಯನ ಮಾಡ್ತಾರೆ ಅವರಿಗೆ ಚಿನ್ನದ ಸರ ಸಾವಿರಾರು ರೂಪಾಯಿ ದಕ್ಷಿಣೆ ಕೊಡ್ತೀವಿ ಅಂತ ಹೇಳಿ ಮಠದಲ್ಲಿ ಇಟ್ಟುಕೊಂಡು ಅವರಿಗೆ ಪಾಠ ಹೇಳ್ತಿದ್ರು. ಇದು ಇವರು ಕಾಲ ಆಗಿ ಭಾಳ ದಿವಸ ಏನಾಗಿಲ್ಲ. 1928ನೇ ಇಸ್ವಿಯಲ್ಲಿ ಕಾಲ ಆಗಿದ್ರಷ್ಟೇ ಈ ವಿಭುಧಪ್ರಿಯ ತೀರ್ಥರು. ಅನೇಕ ಸರಿ ಸುಧಾಮಗಳು ಮಾಡಿದ್ರಲ್ಲ, ಅದರಲ್ಲಿ ಅದಮಾರು ಅಂತ ಅವ್ರ ಗ್ರಾಮ, ಆ ಮಠ ಇರುವಂಥ ಗ್ರಾಮ, ಅಲ್ಲಿ ಕಾಣಿಯೂರು ಮಠದ ವಿದ್ಯಾಸಮುದ್ರ ತೀರ್ಥರು, ಪಲಿಮಾರ ಮಠದ ರಘುಮಾನ್ಯ ತೀರ್ಥರು, ಪೇಜಾವರ ಮಠದ ವಿಶ್ವಮಾನ್ಯ ತೀರ್ಥರು, ಪುತ್ತಿಗೆ ಮಠದ ಸುಜ್ಞಾನೇಂದ್ರ ತೀರ್ಥರು, ಅನೇಕ ಜನ ಗೃಹಸ್ಥರೆಲ್ಲ ಇವ್ರ ಹತ್ರ ಸುಧಾ ಪಾಠವನ್ನು ಅಧ್ಯಯನ ಮಾಡಿದರು. ವಿದ್ಯಾಮಾನ್ಯ ತೀರ್ಥರಿಗೆ ಭಂಡಾರಕೇರಿ ಮಠದ ಪೀಠಾಧಿಪತ್ಯವನ್ನು ಕೊಟ್ಟವರು ಇವರೇ. ಆಗಿನ ಕಾಲದಲ್ಲಿ ಸನ್ಯಾಸ ತಗೊಳ್ಬೇಕು ಅಂತ ಯಾರ್ಯಾರು ಅನಿಸಿದರೆ ಆ ಕಾಲದಲ್ಲಿ ಶ್ರೇಷ್ಠರಾದಂಥ ಸನ್ಯಾಸಿಗಳು ಯಾರು ಇರ್ತಾರೆ ಅವ್ರ ಹತ್ರ ಹೋಗ್ತಾರೆ ಜನ. ಹಾಗೆ ಇವರು ವಿದ್ಯಾಮಾನ್ಯ ತೀರ್ಥರಿಗೆ ಈ ವಿಭುಧಪ್ರಿಯ ತೀರ್ಥರೇ ಆಶ್ರಮ ಕೊಟ್ಟಿದ್ರು. ಮತ್ತು ಆ ವಿದ್ಯಾಮಾನ್ಯ ತೀರ್ಥರಿಗೆ ಆರಂಭದ ವೇದಾಂತ ಗ್ರಂಥಗಳನ್ನು ಪಾಠ ಹೇಳಿದವರು ಅವರೇ. ಮುಂದೆ ಸತ್ಯಜ್ಞಾನ ತೀರ್ಥರ ಹತ್ರ ವಿದ್ಯಾಮಾನ್ಯ ತೀರ್ಥರು ಓದಲಿಕ್ಕೆ ಹೋದರು. ಈ ವಿಭುಧಪ್ರಿಯ ತೀರ್ಥರೇ ಸತ್ಯಜ್ಞಾನ ತೀರ್ಥರನ್ನು ಮುಂದೆ ರಾಘವೇಂದ್ರ ಮಠದ ಸುಶೀಲೇಂದ್ರ ತೀರ್ಥರನ್ನು ಉಡುಪಿಗೆ ಕರೆಸ್ಕೊಂಡಿದ್ರು. ಅವರಿಗೆಲ್ಲ ಸ್ವಾಗತ ಮರ್ಯಾದೆ ಇತ್ಯಾದಿಗಳನ್ನು ಮಾಡಿದ್ರು ಅಂತ ಕೇಳ್ತೇವೆ. ಮತ್ತು ಅವರು ಕೇವಲ ಪಂಡಿತರಲ್ಲ, ಲೌಕಿಕ ವ್ಯವಹಾರದಲ್ಲೂ ಕೂಡ ಬಹಳ ನಿಷ್ಣಾತರಾಗಿದ್ದರು. ಉಡುಪಿಯ ಕೀರ್ತಿಯನ್ನು ಎತ್ತಿ ಹಿಡಿದರು. ಅವರ ವ್ಯಕ್ತಿತ್ವನ ಬಹಳ ಅದ್ಭುತವಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಆಜಾನುಬಾಹು ವ್ಯಕ್ತಿತ್ವ, ಬಹಳ ಎತ್ತರದ ವ್ಯಕ್ತಿತ್ವ. ಅವರು ರಥಬೀದಿಯಲ್ಲಿ ನಡ್ಕೊಂಡು ಬಂದರು ಅಂತ ಗೊತ್ತಾದರೆ, ಅವರ ಪಾದುಕೆ ಶಬ್ದ ಕೇಳಿದರೆ ರಥಬೀದಿಯಲ್ಲಿ ಈ ತುದಿಯಿಂದ ಆ ತುದಿಯಲ್ಲಿರ್ತಕ್ಕಂಥ ಜನ ಎಲ್ಲ ಎಲ್ಲಿದ್ದರೂ ಅಲ್ಲಲ್ಲೇ ಅವ್ರಿಗೆ ನಮಸ್ಕಾರ ಮಾಡಿಬಿಡ್ತಿದ್ರಂತೆ. ಅಂಥ ಪ್ರಕಾಂಡ ಪಂಡಿತ, ಅಷ್ಟು ಅದ್ಭುತವಾದಂಥ ದಿವ್ಯ ವ್ಯಕ್ತಿತ್ವ ಇದ್ದವರು ಕೂಡ. ಈ ಸ್ವಾಮಿಗಳು ಸುಧಾಪಾಠ ಹೇಳಲಿಕ್ಕೆ ಕೂತ್ಕೊಂಡ್ರೆ ಅಥವಾ ಶಾಸ್ತ್ರದ ಪಾಠ ಹೇಳಲಿಕ್ಕೆ ಕೂತ್ಕೊಂಡ್ರೆ ಆ ಪಾಠವನ್ನು ಕೇಳೋದೇ ಒಂದು ಅದ್ಭುತವಾಗಿರ್ತಿತ್ತಂತೆ. ಯಾಕೆಂದರೆ ಸತ್ಯಧ್ಯಾನರ ಕಾಲದಲ್ಲಿ ಯಲತ್ತೂರು ಕೃಷ್ಣಾಚಾರ್ಯರು ಮೊದಲಾದವರು ಇದ್ರಲ್ಲ, ಯಲತ್ತೂರು ಕೃಷ್ಣಾಚಾರ್ಯ ಅಂತ ಬಹಳ ಖ್ಯಾತರಾದಂಥ ಒಬ್ಬ ವಿದ್ವಾಂಸ, ವಿಶಿಷ್ಟವಾದಂಥ ಪ್ರತಿಭಾ ಇದ್ದವರು ಸತ್ಯಧ್ಯಾನದ ಕಾಲದಲ್ಲಿ. ಆ ಯಲತ್ತೂರು ಕೃಷ್ಣಾಚಾರ್ಯ ಅಂತ ಪಂಡಿತರು ಈ ವಿಭುಧಪ್ರಿಯ ತೀರ್ಥರ ಪಾಠವನ್ನು ಕೇಳಲಿಕ್ಕೆ ಕೂತ್ಕೋತಿದ್ರಂತೆ. ಅವ್ರ ಹತ್ರ ಅವ್ರ ಶಿಷ್ಯರೇನಲ್ಲ, ಅವ್ರ ಹತ್ರ ಸುಧಾಪಾಠ ಕೇಳಿದವರಲ್ಲ. ಆದರೆ ಪಾಠ ಹೇಗೆ ಹೇಳ್ತಾರೆ ಆ ವೈಶಿಷ್ಟ್ಯವನ್ನು ಒಂದ್ಸರಿ ಕೇಳ್ತಾ ಕೂತ್ಕೋಬೇಕು. ಕೇಳಿ ಕಣ್ಣಿಂದ ಅವರಿಗೆ ನೀರು ಬರ್ತಿತ್ತಂತೆ. ಏನು ಅದ್ಭುತವಾದ ಪಾಠ ಇದು ಅಂತ ರೋಮಾಂಚನ ಪಡ್ತಿದ್ದವರು ಅಂತ ಕೇಳಿದ್ದೇವೆ. ಮಠದಲ್ಲಿ 2 ಆನೆಗಳಿದ್ವು ಅಂತವ್ರು. 2 ಆನೆಗಳನ್ನು ಮೇಂಟೈನ್ ಮಾಡ್ತಿದ್ರು, ಅಷ್ಟು ಖ್ಯಾತಿ. ಇಲ್ಲಿರೋ ಸಂಗತಿಗಳೇನಿವೆ ಇವೆಲ್ಲ KS ವಾದಿರಾಜ ಅನ್ನೋರು ಅಷ್ಟಮಠದ ಯತಿಯವರ ಒಂದು ಪುಸ್ತಕ ಬರೆದಿದ್ದಾರೆ, ಅದರಿಂದ ನಾನು ನೋಡಿ ಹೇಳಿದ್ದೀನಿ. ಮತ್ತು ಕೆಲವು ಸಂಗತಿಗಳನ್ನು ಗೋವಿಂದಾಚಾರ್ಯ ಬಾಯಿಂದ ಕೂಡ ಕೇಳಿದ್ದೇನೆ, ಬನ್ನಂಜೆ ಗೋವಿಂದಾಚಾರ್ಯ ಬಾಯಿಂದ. ಯಲತ್ತೂರು ಕೃಷ್ಣಾಚಾರ್ಯ ಮೊದಲಾದ ದಿಗ್ಗಂತಿ ಪಂಡಿತರು ಇವರ ಪ್ರವಚನ ಪಾಠ ಇದನ್ನು ಕೇಳಿ ಆನಂದಾಶ್ರು ಸುರಿಸ್ತಿದ್ರು ಅನ್ನೋದೆಲ್ಲ ಗೋವಿಂದಾಚಾರ್ಯ ಕೂಡ ಹೇಳಿದ್ದಾರೆ. ಈ ಅದಮಾರ ಮಠದ ಒಳಗೆ ಪ್ರವೇಶ ಮಾಡಿದ ಕೂಡಲೇ ಮಹಾದ್ವಾರದಲ್ಲೇ
ಈ ನಾವು ನಮ್ಮ ಮನೆಯಲ್ಲಿ ತಂದೆ ತಾಯಿಯಿಂದ ಫೋಟೋ ಹಾಕಿರ್ತೀವಲ್ಲ, ಅಲ್ಲಿ ಈ ವಿಭುಧ ಪ್ರಿಯ ತೀರ್ಥರ ಫೋಟೋ ಇದೆ, ದೊಡ್ಡ ಫೋಟೋ ಇದೆ, ಒಂದು 4-5 ಅಡಿ ಎತ್ತರದ ಫೋಟೋ ಇರಬೇಕು. ಅದಕ್ಕೆ ಆ ಫೋಟೋಕ್ಕೆ ಕಟ್ಟಿರ್ತದಲ್ಲ, ಈ ಕಟ್ಟಿಗೆದ್ದು ಯಾವ್ದಾವ್ದು ಕಟ್ಟು ಹಾಕಿರ್ತಾರಲ್ಲ, ಅಲ್ಲಿ ಏನಿದೆ ಅಂದರೆ ಆನೆ ದಂತದೇ ಇದೆ. ಆನೆ 2 ದಂತಗಳು ಆ ಕಡೆ ಈ ಕಡೆ, ಸುಂದರವಾದಂಥ ಭವ್ಯವಾದಂಥ ಒಂದು ಫೋಟೋ ಆ ವಿಭುಧ ಪ್ರಿಯ ತೀರ್ಥರದ್ದು ಕಾಣಿಸ್ತದೆ. 12 ವರ್ಷಕ್ಕೊಮ್ಮೆ ಗಂಗಾ ನದಿ ಆ ಮಧ್ವ ಸರೋವರಕ್ಕೆ ಬರ್ತದೆ ಅಂತಿದೆಯಲ್ಲ, ಇವರ ಕಾಲದಲ್ಲಿ ಗಂಗಾ ನದಿ ಬಂದಿದ್ದಳು. ಮತ್ತು ಆ ಸರೋವರದ ನೈಋತ್ಯ ದಿಗ್ಭಾಗದಲ್ಲಿ ಗಂಗಾ ನದಿಯ ಭಾಗೀರಥಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದವರು ಇವರೇ, ಇದೇ ಸ್ವಾಮಿಗಳೇ. 3 ಪರ್ಯಾಯ ಮಾಡಿದವರು. ಇವತ್ತು ನಾವೆಲ್ಲ ಚೌಕಿಯಲ್ಲಿ ಊಟ ಮಾಡ್ತೀವಲ್ಲ, ಅಲ್ಲಿ ಆ ಚೌಕಿಯ ಅರ್ಧ ಭಾಗ ನಿರ್ಮಾಣ ಆಗಿದ್ದು ಇವರೇ. ಉಳಿದ ಅರ್ಧ ಭಾಗವನ್ನು ಕೃಷ್ಣಾಪುರದ ವಿದ್ಯಾಪೂರ್ಣ ತೀರ್ಥರವರು ನಿರ್ಮಾಣ ಮಾಡಿದರು. ಅಷ್ಟು ಪ್ರಾಚೀನ ಅವೆಲ್ಲ. ಮತ್ತು ಉಡುಪಿಯಲ್ಲಿ ಸಂಸ್ಕೃತ ಪಾಠಶಾಲೆ ಕೂಡ ಪ್ರಾರಂಭ ಆಗಿದ್ದು ಇವರಿಂದಲೇ. ಘಟಿಕಾಚಲದಲ್ಲೇ ನರಸಿಂಹದೇವರ ಸನ್ನಿಧಾನದಲ್ಲಿ ಬೃಂದಾವನಸ್ಥರಾದರು. ಚೈತ್ರ ಬಹುಳ ದಿನ, ಚೈತ್ರ ಕೃಷ್ಣ ಪಕ್ಷದ ಚತುರ್ದಶಿ ದಿವಸ ಬೃಂದಾವನಸ್ಥರಾದರು. ಈ ನಮಗೆ ಉತ್ತರಾದಿ ಮಠದ ಪಂಚಾಂಗ, ರಾಯರ ಮಠದ ಪಂಚಾಂಗ ಇಂಥದನ್ನೆಲ್ಲ ನಾವು ನೋಡ್ತೀವಿ. ಸಾಮಾನ್ಯವಾಗಿ ಆಯಾ ಸ್ವಾಮಿಗಳಿಗೆ ಒಂದು ಅವತ್ತು ಹಸ್ತೋದಕ ಕೊಡ್ತೀವಿ, ಅವರ ಆರಾಧನೆ ದಿವಸ ಇದ್ದದ್ದು. ಇಂಥ ಕೆಲವು ವಿಭೂತಿ ಪುರುಷರೇನಿದ್ದಾರೆ, ಇವ್ರದ್ದು ಕೂಡ ಸಾಧ್ಯ ಆದಷ್ಟು ಯಾವಾಗ ನೆನಪು ಮಾಡಿಕೊಂಡು ನಾವು ಇದು ಮಾಡಿದ್ರೆ ನಮಗಂತೂ ಲಾಭ, ಅವ್ರಿಗೆ ಲಾಭ ಅದೆಲ್ಲ ಏನಲ್ಲ, ಅವರೆಲ್ಲ ಅದನ್ನೆಲ್ಲ ದಾಟಿದವರು. ಮುಂದೆ ವಿಭುಧಮಾನ್ಯ ತೀರ್ಥರು ಅಂತ ಮತ್ತೊಬ್ಬರು ಸನ್ಯಾಸಿ 8ನೇ ವಯಸ್ಸಿನಲ್ಲೇ ಪೀಠಾಧ್ಯಕ್ಷರಾಗಿದ್ದರಂತೆ. 1920ನೇ ಇಸ್ವಿಯಲ್ಲೇ ಪೀಠಾಧ್ಯಕ್ಷರಾಗಿದ್ದರು. ಗುರುಗಳ ಜೊತೆ 8 ವರ್ಷ ಇದ್ದರು. ಅಸಾಧಾರಣ ಪಾಂಡಿತ್ಯ ಇವರಿಗೂ ಕೂಡ ಇತ್ತು. ಈ ವಿಭುಧಮಾನ್ಯ ತೀರ್ಥರಿಗೆ ಈ ಬನ್ನಂಜ ಗೋವಿಂದಾಚಾರ್ಯರ ತಂದೆ ಪಡು ಮುನ್ನೂರು ನಾರಾಯಣಾಚಾರ್ಯ ಅಂತ ದೊಡ್ಡ ವಿದ್ವಾಂಸ ಅವರು. ಅವ್ರ ಹೆಸರಿಗೆ ಬನ್ನಂಜ ಅಂತ ಸೇರ್ಕೊಂಡಿಲ್ಲ, ಈ ಮಗನ ಹೆಸರಿಗೆ ಬನ್ನಂಜ ಅಂತ ಸೇರ್ಕೊಂಡಿದೆ. ಆ ಪಡುಮುನ್ನೂರು ನಾರಾಯಣಾಚಾರ್ಯ ಅಂತ ಅವರೇ ದೊಡ್ಡ ಪಂಡಿತ. ಪಡುಮುನ್ನೂರು ನಾರಾಯಣಾಚಾರ್ಯ ದೊಡ್ಡ ಪಂಡಿತರು. ಉಡುಪಿಯ ಎಷ್ಟೋ ಜನ ಸ್ವಾಮಿಗಳಿಗೆಲ್ಲ ಪಾಠ ಹೇಳಿದವರು, ಖ್ಯಾತರಾದವರು. ಅವರ ಮಗ ಗೋವಿಂದಾಚಾರ್ಯ. ಈ ನಾರಾಯಣಾಚಾರ್ಯರು ಆ ವಿಭುಧಮಾನ್ಯ ತೀರ್ಥರಿಗೆ ಪಾಠ ಹೇಳ್ತಿದ್ರು. ಆ ಪಾಠ ಹೇಳುವಾಗ ಇದೆಲ್ಲ ಗೋವಿಂದಾಚಾರ್ಯ ಹೇಳಿದ ಕೆಲವು ಸಂಗತಿ ಮತ್ತು ಈ ಪುಸ್ತಕದಲ್ಲಿದ್ದ ಕೆಲವು ಸಂಗತಿ. ಈ ನಾರಾಯಣಾಚಾರ್ಯರು ಪಾಠ ಹೇಳ್ತಾ ಕೂತಿರ್ತಿದ್ರು. ಆ ಕಡೆ ಎದುರು ಸ್ವಾಮಿಗಳು ಏನೋ ಆಲೋಚನೆ ಮಾಡ್ತಾ ಕೂತಿರ್ತಿದ್ರು. ಒಂದ್ಸರಿ ಈ ನಾರಾಯಣಾಚಾರ್ಯರಿಗೆ ಸಿಟ್ಟು ಬಂತದ್ದು. ಏನು ನೀವು ಆಲೋಚನೆ ಮಾಡೋದು, ನಾನು ಗೋಡೆ ಪಾಠ ಹೇಳ್ತಿದ್ದೀನೋ ಹೇಗೆ? ಇಲ್ಲ ಕೇಳ್ತಿದ್ದೇನೆ ಅಂತ ಅವ್ರೇನೋ ಹೇಳಿದ್ರು. ಇಲ್ಲಿ ತನಕ ಏನು ಹೇಳಿದ್ದೇನಲ್ಲ ಪಾಠ, ಅದನ್ನೆಲ್ಲ ಒಂದ್ಸರಿ ಒಪ್ಪಿಸ್ರಿ ನನಗೆ, ಮುಂದೆ ಪಾಠ ಹೇಳ್ತೀನಿ ಅಂತ ಈ ನಾರಾಯಣಾಚಾರ್ಯರು ಅಂದರು. ಆ ಸ್ವಾಮಿಗಳು ಆಯಿತು ಹೇಳ್ತೀನಿ ಅಂತ ಹೇಳಿಕ್ಕೆ ಶುರು ಮಾಡಿದ್ರು. ಸಮಸ್ಯೆ ಏನಾಯ್ತಂದ್ರೆ, ಇವ್ರು ಎಲ್ಲಿ ತನಕ ಪಾಠ ಮಾಡಿದ್ರು ಅದ್ರ ಬಗ್ಗೆ ಗಮನ ಇಲ್ಲ ಅವರಿಗೆ. ಮುಂದಿಂದು ಹೇಳಿಬಿಟ್ರು. ಆಮೇಲೆ ನೀವು ನನ್ನ ಪಾಠ ಕೇಳದೇ ಇದ್ರು ಅಡ್ಡಿ ಇಲ್ಲ, ನಿಮಗೆ ಪಾಠ ಹೇಳಿದ್ರೆ ನಾನೇ ಧನ್ಯ ಹಾಕ್ತೇನೆ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು ಪಾಠ. ಮತ್ತು ಇಷ್ಟು ಪ್ರತಿಭಾವಂತ ವ್ಯಕ್ತಿಯನ್ನು ನಾನು ಎಲ್ಲೂ ನೋಡೇ ಇಲ್ಲ ಅಂತ ಪಡುಮುನ್ನೂರು ನಾರಾಯಣಾಚಾರ್ಯ ಹೇಳ್ತಿದ್ರು. ಅಷ್ಟು ವಿಶಿಷ್ಟ ಪ್ರತಿಭೆಯ ವ್ಯಕ್ತಿ. ಶಾಸ್ತ್ರ, ಸಂಗೀತ, ಸಾಹಿತ್ಯ ಅದೆಲ್ಲ ಗೊತ್ತಿತ್ತು ಅವರಿಗೆ. ಪರ್ಯಾಯ ಕಾಲದಲ್ಲಿ ಕೃಷ್ಣ ಮಠದಲ್ಲಿ ಏನೇನು ನಾಟಕಗಳು ನಡೀತಿತ್ತು ಅದಕ್ಕೆಲ್ಲ ನಿರ್ದೇಶನ, ಸಂಗೀತ ಎಲ್ಲ ಇವರೇ, ಡೈರೆಕ್ಟರ್ ಎಲ್ಲ ಇವರೇ. ಒಂದು ಸರಿ ಪರ್ಯಾಯ ಪೀಠ ಸ್ವೀಕಾರ ಮಾಡಿದ್ರಂತೆ 40ನೇ ಇಸ್ವಿಯಲ್ಲಿ. ಇವರ ಗುರುಗಳು ಸಂಸ್ಕೃತ ಪಾಠಶಾಲೆಯನ್ನು ಪ್ರಾರಂಭ ಮಾಡಿದರು. ಅದಕ್ಕೊಂದು ಸ್ವಂತ ಕಟ್ಟಡ ಕಟ್ಟಬೇಕು, ಯಾತ್ರಿಕರಿಗೆ ಸುಸಜ್ಜಿತ ವಸತಿ ಗೃಹ ಕಟ್ಟಬೇಕು ಅಂತೆಲ್ಲ ಆಲೋಚನೆ ಇತ್ತು. ಆದರೆ ತೀರಾ ಸಣ್ಣ ವಯಸ್ಸಿನಲ್ಲೇ 24ನೇ ವಯಸ್ಸಿಗೆ ವೃಂದಾವನಸ್ಥರಾಗೋದು. ಭಾಳ ದಿವಸ ಆ ಮಹಾತ್ಮರನ್ನು ಉಳಿಸ್ಕೊಳ್ಳೋದಾಗಲಿಲ್ಲ. ಆಷಾಢ ಶುಕ್ಲ ಅಷ್ಟಮಿ ತಿಥಿ ದಿವಸ ಅವರು ವೃಂದಾವನಸ್ಥರಾದರು. ಅಂಥ ಪ್ರತಿಭಾವಂತ ಅಂತ ಗೋವಿಂದಾಚಾರ್ಯ ಕೂಡ ಅವ್ರ ಬಗ್ಗೆ ಹೇಳ್ತಾರೆ. ಮುಂದೆ ವಿಭುದೇಶ ತೀರ್ಥರು ಅಂತ, ಇವರು ನಮ್ಮ ಕಾಲದಲ್ಲೇ ಇದ್ದವರು, ನಾವು ಇದನ್ನೆಲ್ಲ ನೋಡಿದವರು. ಗಾಂಧಿಯ ಪ್ರಭಾವ ಇದ್ದಂಥ ಮನುಷ್ಯ ಇವರು ಕೂಡ. ಗಾಂಧಿ ಭಾಷಣಗಳನ್ನೆಲ್ಲ ಕೇಳಿದವರು. ಒಂದ್ಸರಿ ವೇದಿಕೆ ಮೇಲೆ ಏರಿ ಬ್ರಿಟಿಷರ ವಿರುದ್ಧ ಭಾಷಣ ಮಾಡಿದ್ರು. ಸಣ್ಣ ವಯಸ್ಸಿನಲ್ಲಿ ಇಂಥದನ್ನೆಲ್ಲ ಮಾಡಿದ್ರು. ಇಂಗ್ಲೀಷ್ನಲ್ಲಿ, ಸಂಸ್ಕೃತದಲ್ಲಿ ಅದ್ಭುತವಾದಂಥ ಪಾಂಡಿತ್ಯ ಇದ್ದವರು. ಮತ್ತು ಅದೇ ಪಡುಮುನ್ನೂರು ನಾರಾಯಣಾಚಾರ್ಯರ ಹತ್ರವೇ ಇವರು ಗುರುಗಳು ಯಾರ ಹತ್ರ ಓದಿದ್ರಲ್ಲ ಅವ್ರ ಹತ್ರವೇ ಇವರು ಕೂಡ ಅಧ್ಯಯನ ಮಾಡಿದರು.
ಮತ್ತು ಅನೇಕ ಸಂಘ ಸಂಸ್ಥೆಗಳನ್ನು, ಶಾಲಾ ಕಾಲೇಜುಗಳನ್ನು ಸ್ಥಾಪನೆ ಮಾಡಿದರು. ಕರ್ನಾಟಕದಾದ್ಯಂತ ನವದೆಹಲಿಯಲ್ಲಿ ಕೂಡ ಪೂರ್ಣಪ್ರಜ್ಞಾ ಕಾಲೇಜಸ್, ಪೂರ್ಣಪ್ರಜ್ಞಾ ಎಜುಕೇಷನ್ ಸೊಸೈಟೀಸ್ ಅಂತ ಎಲ್ಲ ಕಡೆ ಹರಡಿಬಿಟ್ಟಿವೆ. ಅನೇಕ ಜನ ವಿದ್ಯಾರ್ಥಿಗಳನ್ನು ಕೂಡ ತಮ್ಮ ಮಠದಲ್ಲೇ ಇಟ್ಕೊಂಡು ಅವರಿಗೆಲ್ಲ ಆಸನ ವಸನ ಎಲ್ಲ ಕೊಟ್ಟು ಅವರಿಗೆ ಶಾಲಾ ಕಾಲೇಜಿಗೆ ಹೋಗ್ಲಿಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟವರು. ಬರೇ ಶಾಸ್ತ್ರ ವಿದ್ಯಾಭ್ಯಾಸ ಮಾತ್ರ ಅಲ್ಲ. ಈ ಸಂಸ್ಕೃತ ಕಾಲೇಜು ಈ ಗುರುಗಳ ಕಾಲದಲ್ಲಿ ಪ್ರಾರಂಭ ಆಗಿತ್ತಲ್ಲ, ಅದಕ್ಕೆಲ್ಲ ಒಂದು ಕಟ್ಟಡ ಮತ್ತು ಅದೊಂದು ಆದರ್ಶ ವಿದ್ಯಾಲಯ ಆಗುವಂತೆ ಮಾಡಿದ ಕೀರ್ತಿ ಈ ವಿಭುದೇಶ ತೀರ್ಥರಿಗೆ ಸಲ್ಲುತ್ತದೆ. ಖ್ಯಾತವಾದಂಥ ಕಾಲೇಜ್ ಅದು. ಅದೇ ಕಾಲೇಜಿಗೆ ಈ ಪುಡಮನ್ನೂರು ನಾರಾಯಣಾಚಾರ್ಯರು, ಗೋವಿಂದಾಚಾರ್ಯ ತಂದೆ, ಅವರು ಕೂಡ ಸ್ವಲ್ಪ ಕಾಲ ಅಧ್ಯಾಪಕರಾಗಿದ್ದರಂತೆ. ಸ್ವಾಮಿಗಳವರಿಗೆ ನೀವು ಇಲ್ಲಿ ಬಂದು ಅಧ್ಯಾಪಕರಾಗಬೇಕು ಅಂತ ಹೇಳಿದ್ರಂತೆ. ನನಗೆ ಅದೆಲ್ಲ ಏನು ಆಸಕ್ತಿ ಇಲ್ಲ, ಆ ಕಾಲೇಜಿಗೆ ಕೆಲಸಕ್ಕೆ ಹೋಗಬೇಕು ಅಂದರೆ ನನ್ನ ಅನುಷ್ಠಾನ ನಿತ್ಯದ ಕರ್ಮಾಚರಣೆಗೆ ತೊಂದರೆ ಆಗ್ತದೆ, ನಾನು ಬರೋದಿಲ್ಲ ಅಂದ್ರಂತವ್ರು. ಹಾಗೆಲ್ಲ ವಿಚಾರ ಮಾಡಿಬಿಡ್ರಿ, ನಿಮಗೆ ಯಾವಾಗ ಸಮಯ ಆಗ್ತದೆ ಆವಾಗ ಬಂದು ಪಾಠ ಹೇಳ್ರಿ ಅಂದ್ರು ಸ್ವಾಮಿಗಳು. ಅದಕ್ಕೆ ಇವರು ಬೆಳಗಿನ ಹೊತ್ತೆಲ್ಲ ತಮ್ಮ ಕರ್ಮಾಚರಣೆ ಮುಗಿಸಿ ಮಧ್ಯಾಹ್ನ ಯಾವಾಗ ಅಲ್ಲಿ ಹೋಗಿ ಪಾಠ ಹೇಳಿ ಬರ್ತಿದ್ರಂತೆ. ಇದು ಗೋವಿಂದಾಚಾರ್ಯ ಬಾಯಿಂದ ಕೇಳಿದ ಸಂಗತಿ. ಮತ್ತು ಅದಮಾರು ಮಠದ ಒಂದು ಛತ್ರ ಇವೆಲ್ಲ ನಿರ್ಮಾಣ ಆಗಲಿಕ್ಕೆ ಅವರು ಕಾರಣರಾದರು. ಕೃಷ್ಣನಿಗೆ ಬೆಳ್ಳಿ ರಥ ಇವರು ನಿರ್ಮಾಣ ಮಾಡಿದರು. ಅನೇಕ ಕೆಲಸಗಳನ್ನೆಲ್ಲ ಹೀಗೆ ಮಾಡಿದರು. ಅನೇಕ ಜನರಿಗೆ ಸುಧಾಪಾಠ ಹೇಳಿದರು. ಮತ್ತು ತಾವು ಒಂದೆರಡು ಸುಧಾಮಂಗಳವನ್ನು ಮಾಡಿದ ಬಳಿಕ ಮುಂದೆ ತನ್ನ ಶಿಷ್ಯ ಏನಿದ್ರಲ್ಲ ವಿಶ್ವಪ್ರಿಯ ತೀರ್ಥರು, ತಾವು ಇದ್ದಾಗಲೇ ಇನ್ನು ಮುಂದಿನ ಪರ್ಯಾಯಗಳನ್ನ ನಾನು ಮಾಡೋದಿಲ್ಲ, ನೀವು ಮಾಡಿರಿ, ನಾನು ಈ ಎಜುಕೇಷನ್ ಸೊಸೈಟಿಗಳೇನಿವೆ ಅದರ ಬಗ್ಗೆ ನಾನು ಗಮನ ಕೊಡ್ತೀನಿ ಅಂತ ಅವ್ರು ಅಲ್ಲಿ ಹೋಗಿಬಿಟ್ರಂತೆ. ತಾವು ಇದ್ದಾಗಲೇ ಅಂತ ಒಂದು ವಿಶಿಷ್ಟವಾದಂಥ ಸ್ವಭಾವ ಅವ್ರದ್ದು. ಈ ಬಹಳ ಶ್ರೀಮಂತ ಮಠ ಆಗಿತ್ತಂತೆ ಇದು. ಮೊದಲು ಒಂದು 8,000 ಎಕರೆಯಷ್ಟು ಭೂಮಿ ಇತ್ತು ಅದಮಾರು ಊರಿನಲ್ಲಿ. ಇವರಿಗೆ 1,280 ಕುಟುಂಬ ಈ ಭೂಮಿಯಿಂದ ಅವಲಂಬಿತ ಆಗಿದ್ದವು. ವರ್ಷಕ್ಕೆ 5,000 ಕ್ವಿಂಟಾಲ್ ಅಕ್ಕಿ, ತೆಂಗಿನ ತೋಟದಿಂದ 5,000 ಡಬ್ಬಿ ಎಣ್ಣೆ ಬರ್ತಿತ್ತಂತೆ. ಈ ಭೂ ಮಸೂದೆ ಕಾನೂನು ಬಂತಲ್ಲ, ಆಗ ಕಂದಾಯ ಸಚಿವರಾಗಿದ್ದವರು ಕರ್ನಾಟಕದಲ್ಲಿ ಹುಚ್ಚಮಾಸ್ತಿಗೌಡ ಅಂತೇಳಿ ನಿಮ್ಗೆ ಗೊತ್ತಿದ್ದಿರಬೇಕು. ಈ ಉಳಿದ ಕಡೆಯೆಲ್ಲ ಸರ್ಕಾರ ಯಾರ್ಯಾರ್ದು ಭೂಮಿಯನ್ನು ವಶಪಡಿಸ್ಕೊಂಡಿತ್ತು. ಈ ವಿಭುದೇಶ ತೀರ್ಥರು ತಾವೇನು ತಲೆನೇ ಕೆಡಿಸ್ಕೊಳ್ಳಿಲ್ಲಂತೆ. ಒಂದು ತಮ್ಮ ಹತ್ರ ಇದ್ದ ಆಸ್ತಿ ಪಟ್ಟಿ ಮತ್ತು ಒಕ್ಕಲುದಾರರಾಗಿದ್ದ ಪಟ್ಟಿ ಅದನ್ನೆಲ್ಲ ತೊಗೊಂಡೋಗಿ ರೆವಿನ್ಯೂ ಮಿನಿಸ್ಟ್ರಿಗೆ ಕೊಟ್ಟುಬಿಟ್ರಂತೆ. ಇಲ್ಲ ಯಾಕೆ ಹೀಗೆ ಅಂತ ಕೇಳಿದ್ರಂತೆ. ಅದಕ್ಕೆ ಆ ಸ್ವಾಮಿಗಳು ಹೇಳಿದ್ರಂತೆ, ಈ ಗೇಣಿ ವಸೂಲಿ ಅದರ ತಕರಾರುಗಳು ಇದೊಂದು ದೊಡ್ಡ ತಲೆನೋವಾಗಿತ್ತು. ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಸಮಯ ಸಾಕಾಗ್ತಿರ್ಲಿಲ್ಲ. ಭೂಮಿ ಹೋಗಲಿ, ಶಿಕ್ಷಣ ಸಂಸ್ಥೆಗಳ ಕಡೆಗೆ ಗಮನ ಕೊಡ್ತೀನಿ ಅಂತ ಈಗಿರುವ ಸ್ವಾಮಿಗಳ ಗುರುಗಳು ಅಂತ ಒಂದು ತ್ಯಾಗ ಮಾಡಿಬಿಟ್ರು ಅಂತ ಅದ್ರ ಬಗ್ಗೆ ಕೇಳ್ತೇವೆ. ಇಂಥ ವಿಭುದೇಶ ತೀರ್ಥರು ಅಂತನವರು ಕೆಲಸ ಮಾಡಿದರು. ಮತ್ತು ಇವತ್ತು ಪೇಜಾವ ಸ್ವಾಮಿಗಳು ಇಷ್ಟೆಲ್ಲ ಸಮಾಜದ ಕಾರ್ಯಗಳನ್ನೆಲ್ಲ ಮಾಡ್ತಿದ್ದಾರಲ್ಲ, ನಮಗೆ ಈ ವಿಭುದೇಶ ತೀರ್ಥರ ಬಗ್ಗೆ ಗೊತ್ತಿಲ್ಲ. ಕೋಲಾರದ ಸಮೀಪ ಒಂದು ಯಾವುದೋ ಹಿಂದುಳಿದ ಹಳ್ಳಿಯನ್ನು ದತ್ತು ಸ್ವೀಕಾರ ಮಾಡಿ ಅಲ್ಲಿ ನಾಗರಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸಿದರು. ಪೂರ್ಣಪ್ರಜ್ಞಾ ಎಜುಕೇಷನ್ ಸೊಸೈಟಿ ಸ್ಥಾಪನೆ ಮಾಡಿದರು. ಪ್ರತಿ ವರ್ಷ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಆ ಪೂರ್ಣಪ್ರಜ್ಞಾ ಸಂಸ್ಥೆಗಳಿಂದ ಹೊರಗೆ ಬರ್ತಾರೆ. ಆಂಧ್ರದಲ್ಲಿ ಯಾವಾಗೋ ಒಂದ್ಸರಿ ಚಂಡಮಾರುತ ಬಂದಾಗ ಅಲ್ಲಿ 100 ಮನೆಗಳು ನಿರ್ಮಾಣ ಮಾಡಿದರು. ನಾವು ಪೇಜಾವರ ಸ್ವಾಮಿ ಮಾಡಿದ್ದು ಗೊತ್ತು, ಅವ್ರಿಗಿಂತ ಮೊದಲು ಇವರು ಮಾಡಿದ್ರು. ಒರಿಸ್ಸಾದಲ್ಲಿ ಸಂತ್ರಸ್ತರಾದವರಿಗೆ 1 ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ರು. ಬೆಂಗಳೂರಿನ ದೊಡ್ಡ ಗುಬ್ಬಿ ಅಂತ ಒಂದು ಪ್ರದೇಶ, ಅಲ್ಲಿ 150 ಹರಿಜನ ಕುಟುಂಬಗಳಿಗೆ ಗೃಹ ನಿರ್ಮಾಣ ಮತ್ತು 1,000 ಜನ ಕೂತ್ಕೊಳ್ಳುವಂಥ ಪೂರ್ಣಪ್ರಜ್ಞೆ ಆಡಿಟೋರಿಯಂ ಅಂತ ಅದೊಂದು ಕಟ್ಟಿದರು. ಇದೆಲ್ಲ ಅವ್ರು ಮಾಡಿದಂಥ ಅನೇಕ ಕೆಲಸಗಳು. ಪೂರ್ಣಪ್ರಜ್ಞೆ ಕಾಲೇಜು, ಪೂರ್ಣಪ್ರಜ್ಞೆ ಸಂಜೆ ಕಾಲೇಜು, ಪೂರ್ಣಪ್ರಜ್ಞೆ ಪ್ರೀ ಯೂನಿವರ್ಸಿಟಿ ಕಾಲೇಜ್, ಇವೆಲ್ಲ ಅನೇಕ ಥರದ ಕಾಲೇಜುಗಳನ್ನು ಬೆಂಗಳೂರಿನಲ್ಲಿ, ಹಾಸನದಲ್ಲಿ, ಶಿವಮೊಗ್ಗ, ದೆಹಲಿ, ಮುಂಬೈ, ಇಲ್ಲೆಲ್ಲ ಕಡೆ ಅನೇಕ ಕಡೆ ಈ ಕೆಲಸಗಳನ್ನು ಅವರು ಮಾಡಿದರು. 2009 ಇಸ್ವಿಯಲ್ಲಿ, ಈಗೊಂದು 7 ವರ್ಷದ ಹಿಂದೆ ಅವರು ವೃಂದಾವನಸ್ಥರಾದರು. ಮುಂದೆ ವಿಶ್ವಪ್ರಿಯ ತೀರ್ಥರು ಅಂತ ಈಗಿರುವಂಥ ಸ್ವಾಮಿಗಳು
ಅವರು ಅದಕ್ಕೆ ಅಧಿಕಾರಿಗಳಾದರು. ಅವರು ಕರ್ನಾಟಕದಾದ್ಯಂತ ವಿಶೇಷವಾಗಿ ಅನಂತಪುರ, ಗುಲ್ಬರ್ಗ, ರಾಯಚೂರು, ಹೈದರಾಬಾದು ಅಲ್ಲೆಲ್ಲ ಅವರಿಗೆ ಶಿಷ್ಯರು, ಅವರಿಂದ ಪ್ರಭಾವಿತರಾದಂಥ ಶಿಷ್ಯರು ಬಹಳ ಜನ ಇದ್ದಾರೆ. ಈ ವಿಶ್ವಪ್ರಿಯ ತೀರ್ಥರು ತಮ್ಮ ಗುರುಗಳಿದ್ದಾಗಲೇ ತಾವೇ ಪರ್ಯಾಯ ಮಾಡಿದ್ರು ಅಂತ ನಾನು ಈ ಹಿಂದೆ ಹೇಳಿದೆ. ಆ ಪರ್ಯಾಯದಲ್ಲಿ ಅನೇಕ ಥರದ ಜ್ಞಾನ ಸತ್ರಗಳನ್ನು ಮಾಡಿದರು. ಮಹಾಭಾರತಾದಿಗಳ ಪ್ರವಚನ ಇತ್ಯಾದಿಗಳನ್ನು, ಸುಧಾಪಾಠ ಪ್ರವಚನ ಮಾಡಿದವರು, ಬೆಳ್ಳಿಯ ರಥದ ದುರಸ್ತಿ, ಹೀಗೆ ನೂರಾರು ಸಮಾಜದ ಕಾರ್ಯಗಳನ್ನು ಅವರು ಮಾಡಿದರು. ಈ 2004ನೇ ಇಸ್ವಿಯಲ್ಲಿ ಅವರ ಪರ್ಯಾಯ ಇತ್ತು. ಆ ಕನಕ ಗೋಪುರ ಸಂಬಂಧಪಟ್ಟಂಥ ಹಳೆಯ ಗೋಪುರ ಇತ್ತು. ಅದನ್ನು ಕೆಡವಿಸಿ ಅಲ್ಲೊಂದು ಹೊಸ ಗೋಪುರವನ್ನು 75 ಲಕ್ಷ ರೂಪಾಯಿನಲ್ಲಿ ಅವರು ನಿರ್ಮಾಣ ಮಾಡಿದರು. ಅದ್ಭುತವಾದಂಥ ಕಾರ್ಯಗಳನ್ನು ಮಾಡಿದರು. ನಾನಾ ಥರದ ರಾಜಕೀಯ ವಿರೋಧಗಳು ಅವಾಗ ಬಂದಿತ್ತು. ಅದನ್ನೆಲ್ಲ ಮೆಟ್ಟಿ ನಿಂತು ಈ ಕೆಲಸವನ್ನು ಅವರು ಮಾಡಿದರು. ಇದು ಆ ಅದಮಾರು ಸ್ವಾಮಿಗಳ ಬಗ್ಗೆ ನಾವು ನೋಡುವಂಥದ್ದು. ಮುಂದೇನಿದೆ, ಹಲಮಾರು ಅದಮಾರು ಇವಿಷ್ಟಾದಮೇಲೆ ಕೃಷ್ಣಾಪುರ, ಪುತ್ತಿಗೆ ಅಂತ ಮುಂದೆ 2 ದ್ವಂದ್ವ ಮಠಗಳು. ಆ ಕೃಷ್ಣಾಪುರ ಮಠದ ಬಗ್ಗೆ ಈಗ ನೋಡಬೇಕು. ಕೃಷ್ಣಾಪುರ ಮಠದ ಮೂಲ ಸ್ವಾಮಿಗಳು ಜನಾರ್ದನ ತೀರ್ಥರು ಅಂಥೇಳಿ. ವಶೀಕೃತ ಋಷಿಕಾಶ್ಚ ಜನನಾದ್ಯುಪಮರ್ದಿನ, ಈ ಶ್ಲೋಕದಲ್ಲಿ ಹೇಳುವಾಗ ಮೊದಲು ಋಷಿಕೇಶ ತೀರ್ಥರನ್ನು, ಆಮೇಲೆ ಕೃಷ್ಣಾಪುರ ಮಠದ ಜನಾರ್ದನ ತೀರ್ಥರನ್ನು, ಮುಂದೆ ನರಸಿಂಹ ತೀರ್ಥರನ್ನು, ಅದಾದಮೇಲೆ ಉಪೇಂದ್ರ ತೀರ್ಥರನ್ನು ಹೀಗೆ ಹೇಳ್ತಾ ಹೋಗಿದ್ದಾರೆ. ಉಪೇಂದ್ರ ತೀರ್ಥರು ಪುತ್ತಿಗೆ ಮಠದವರು. ಪ್ರಾಯ ಈ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸನ್ಯಾಸ ಯಾವ ಥರ ಅವರು ಸ್ವೀಕಾರ ಮಾಡಿದರು ಆ ಕ್ರಮಕ್ಕನುಸಾರವಾಗಿ ಅವರ ಹೆಸರುಗಳನ್ನು ಹೇಳ್ತಾ ಹೋಗಿದ್ದಿರ್ಬೇಕಷ್ಟೆ. ಈ ಕೃಷ್ಣಾಪುರ ಮಠಕ್ಕೆ ದ್ವಿಭುಜ ಕಾಳಿಯ ಮರ್ದನ ಕೃಷ್ಣ, 2 ಭುಜವುಳ್ಳಂಥ ಕಾಳಿಯ ಮರ್ದನ ಕೃಷ್ಣ ಇದು ದೇವರು. ಮತ್ತು ಜನಾರ್ದನ ದೇವರು ವೈಯಕ್ತಿಕವಾಗಿ ನರಸಿಂಹದೇವರು ಉಪಾಸಕ ಆದ್ದರಿಂದ ಅವರಿಗೊಂದು ನರಸಿಂಹದೇವರ ವಿಗ್ರಹವನ್ನು ಆಚಾರ ಕೊಟ್ಟಿದ್ರಂತೆ. ಹೀಗೆ 2 ವಿಗ್ರಹಗಳಲ್ಲಿವೆ. ಈಗಿರುವಂಥವರು 34ನೇ ಸ್ವಾಮಿಗಳು, ವಿದ್ಯಾಸಾಗರ ತೀರ್ಥ ಅಂತ ಹೇಳಿ. ಹಳೆಯ ಕಾಲದಲ್ಲಿ ಪ್ರಾಯ ಎಲ್ಲ ಸ್ವಾಮಿಗಳು ಕೂಡ ಅವಗಾಹನ ಸ್ನಾನವನ್ನೇ ಮಾಡ್ತಿದ್ರು. ಇವತ್ತು ಕೃಷ್ಣನ ಪೂಜೆ ಆಗಬೇಕಾದ್ರೆ ಅವಗಾಹನ ಸ್ನಾನನೇ ಆಗಬೇಕು ಉಡುಪಿಯಲ್ಲಿ. ಆದರೆ ಉಳಿದ ಪಟ್ಟದೇವರುಗಳ ಪೂಜೆ ಆಗಬೇಕಾದ್ರೆ ಅವಗಾಹನ ಸ್ನಾನನೇ ಆಗಬೇಕಂತೇನಿಲ್ಲ. ಒಂದು ಯಾವುದೋ ಸೇದುವ ಬಾವಿ ಅಥವಾ ಬೋರ್ವೆಲ್ಲು ಇಂಥವು ಯಾವ್ಯಾವ ಆದರೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ಉಳಿದ ಮಠಗಳಲ್ಲಿ. ಆದರೆ ಈ ಕೃಷ್ಣಾಪುರ ಮಠದಲ್ಲಿ ಮಾತ್ರ ಆ ಪಟ್ಟದ ದೇವರ ಪೂಜೆ ಆಗಬೇಕಾದ್ರೆ ಕಡ್ಡಾಯವಾಗಿ ಮುಳುಗಿ ಸ್ನಾನ ಆಗಲೇಬೇಕು. ಹಾಗೊಂದು ನಿಯಮ ಇಟ್ಕೊಂಡಿದ್ದಾರಂಥವ್ರು. ಮಧ್ವಾಚಾರ್ಯ ಕಾಲದಿಂದಲೂ ಅದನ್ನು ಬಿಟ್ಟಿಲ್ಲ. ಆದ್ದರಿಂದ ಈ ಸ್ವಾಮಿಗಳು ಹೆಚ್ಚು ಸಂಚಾರಕ್ಕೆ ಹೋಗೋದಿಲ್ಲ. ಉಳಿದ ಪೇಜಾವ ಸ್ವಾಮಿಗಳು, ವಿದ್ಯಾಮಾನ ತೀರ್ಥರಲ್ಲಿ ಹೇಗೆ ಸಂಚಾರ ಮಾಡಿದರು ಅಷ್ಟು ಸಂಚಾರ ಅವರು ಮಾಡೋದಿಲ್ಲ. ಉಡುಪಿಯಲ್ಲೇ ಇರ್ತಾರೆ ಹೆಚ್ಚಾಗಿ ಮಠದಲ್ಲೇ. ಮತ್ತು ಅವ್ರಿಗೆ ನಿತ್ಯ ಅವಗಾಹನ ಸ್ನಾನ ಆಗಬೇಕಲ್ಲ. ಮತ್ತು ಕೃಷ್ಣಾಪುರ ಮಠದಿಂದ ನಿತ್ಯ ಮಧ್ವ ಸರೋವರಕ್ಕೆ ಹೋಗೋ ಪ್ರಸಂಗ ಬಂದಿತ್ತು. ಅದಕ್ಕಾಗಿ ಅವ್ರು ಏನು ಮಾಡ್ಕೊಂಡಿದ್ದಾರಂತೆ, ಆ ಮಠದಲ್ಲೇ ಒಂದು ಇಳಿ ಬಾವಿ ಇದೆ. ಉಳಿದ ಯಾವ ಮಠದಲ್ಲೂ ಇಳಿ ಬಾವಿ ಇಲ್ಲ, ಸೇದೋ ಬಾವಿಗಳಿವೆ. ಈ ಮಠದಲ್ಲೂ ಒಂದು ಇಳಿ ಬಾವಿ ಇದೆ ಅಂತ ಅದರ ವೈಶಿಷ್ಟ್ಯದ ಬಗ್ಗೆ ನಾವು ನೋಡ್ತೇವೆ. ಜನಾರ್ದನ ತೀರ್ಥರನ್ನವರು ವಸ್ತುತಃ ಈ ಅಷ್ಟಮಠದ ಎಲ್ಲ ಯತಿಗಳು ಕೂಡ ನಾರಾಯಣನ ದ್ವಾರಪಾಲಕರು ಅಂತ ಒಂದು ರೂಪ್ಯಪೀಠ ಮಹಾತ್ಮ್ಯ, ಉಡುಪಿಯ ಮಹಾತ್ಮ್ಯ ಅನ್ನೋ ಪುಸ್ತಕದಲ್ಲಿ ಮೂಲ ಯತಿಗಳು, ಈಗಿರೋರಲ್ಲ, ಆ ಮೂಲ ಇದ್ದವರೆಲ್ಲ ಭಗವಂತನು ದ್ವಾರಪಾಲಕರು ಅಂತ ನಾವು ಕೇಳ್ತೇವೆ. ಇವರ ನಂತರ ಶ್ರೀವತ್ಸಾಂಕ ತೀರ್ಥರು ಅಂತನವರೊಬ್ಬರಿದ್ದರು. ಅವರಿಗೆ ಭೀಮಸೇನ ದೇವರು ಕುಂಭಾಸಿ ಎನ್ನುವಂಥ ಊರಿನಲ್ಲಿ ಕುಂಭಾಸುರನನ್ನು ಕೊಂದ ನಂತರ ಗೋಪಿನಾಥ ದೇವರನ್ನು ಒಂದು ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು. ಆ ವಿಗ್ರಹ ಶ್ರೀವತ್ಸಾಂಕ ತೀರ್ಥರು ಅನ್ನೋರಿಗೆ ಸಿಕ್ಕಿತು. ಅದನ್ನು ಆ ನೆರಂಬಳ್ಳಿ ಅನ್ನೋ ಮಠದಲ್ಲಿ ಆ ಗೋಪಿನಾಥ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಆ ಶ್ರೀವತ್ಸಾಂಕ ತೀರ್ಥರ ಬಗ್ಗೆ. ಮುಂದೆ ಲೋಕೇಶ ತೀರ್ಥರು ಅಂತ, ಅವರು ಆಯುರ್ವೇದದಲ್ಲಿ ನಿಷ್ಣಾತರಾಗಿದ್ದರು ಅಂತ ಅವ್ರ ಬಗ್ಗೆ ಕೇಳ್ತೀವಿ. ವಿದ್ಯಾಧಿರಾಜ ತೀರ್ಥರು, ಆ ವಿದ್ಯಾಧಿರಾಜ ತೀರ್ಥರು 15 ದಿವಸ ಉಪವಾಸ, ಇನ್ನು 15 ದಿವಸ ಊಟ, ಹೀಗೆ ಮಾಡ್ತಿದ್ರಂತೆ. ಇಂಥ ವಿಶಿಷ್ಟವಾದ ವೈರಾಗ್ಯ ಇದ್ದವರೆಲ್ಲ ಇದ್ದರು. ವಿಶ್ವೇಶ ತೀರ್ಥರು ಮತ್ತೊಬ್ಬರು ಇದ್ದರು. ಈ ಕೃಷ್ಣಾಪುರ ಮಠದಲ್ಲಿ ದಿವಸ 10,000 ತುಳಸಿ ಬೇಕಾಗ್ತಿತ್ತಂತವ್ರಿಗೆ ಭಗವಂತನ ಪೂಜೆ ಮಾಡಲಿಕ್ಕೆ. ಹೀಗೆ
ಅನೇಕ ಜನ ಸ್ವಾಮಿಗಳವ್ರ ಕಾಲದಲ್ಲಿದ್ದರು. ಮುಂದೆ ಈಗಿರುವಂಥವರು ವಿದ್ಯಾಸಾಗರ ತೀರ್ಥರು ಅಂಥೇಳಿ. ವಿದ್ಯಾಸಾಗರ ತೀರ್ಥರು ವಿಶ್ವೋತ್ತಮ ತೀರ್ಥರ ಹತ್ರ ವಿದ್ಯಾಭ್ಯಾಸ ಮಾಡಿದರು. ವಿಶ್ವೋತ್ತಮ ತೀರ್ಥರು ಅಂದರೆ ಈಗಿರುವ ಸೋದೆ ಸ್ವಾಮಿಗಳ ಗುರುಗಳು. ಆ ಗುರುಗಳ ಹತ್ರ ಈ ಕೃಷ್ಣಾಪುರದ ಸ್ವಾಮಿಗಳು ಅಭ್ಯಾಸ ಮಾಡಿದರು. ಮತ್ತು ಆ ಸೋದೆ ಮಠದಲ್ಲಿರುವಂಥ ಎಲ್ಲ ಯತಿಗಳು, ಆ ಎಲ್ಲ ವ್ಯಕ್ತಿಗಳು ಹೇಗೆ ರುಜುತ್ವದ ಉಪಾಸಕರು, ಹಾಗೆ ಇವರು ಕೂಡ ರುಜುತ್ವದ ಉಪಾಸಕರು ಇವರೆಲ್ಲ. ಹೀಗೆ ಸೋದೆ ಮಠದ ವಿಶ್ವೋತ್ತಮ ತೀರ್ಥರ ಹತ್ರ ಇವರು ಅಭ್ಯಾಸ ಮಾಡಿದರು. ಆ ಸೋದೆ ಮಠದ ವಿಶ್ವವಲ್ಲಭ ತೀರ್ಥರು ಇನ್ನೊಬ್ಬರು ಏನಿದ್ದಾರೆ ಈಗ, ಅವರಿಗೆ ಇವರು ಪಾಠ ಹೇಳ್ತಿದ್ದಾರೆ. ಅದೇ ಮಠದಿಂದ ಅಭ್ಯಾಸ ಮಾಡಿದ್ರು, ಅದೇ ಮಠಕ್ಕೆ ಮತ್ತೀಗ ತಾವು ಅಧ್ಯಾಪಕರಾಗಿ ಪಾಠ ಹೇಳ್ತಿದ್ದಾರೆ. ವ್ಯಾಕರಣದಲ್ಲಿ ಅತ್ಯಂತ ನಿಷ್ಣಾತರಾದವರು, ಮತ್ತೆ ಅತ್ಯಂತ ಮಿತಭಾಷಿಗಳು, ಏಕಾಂತ ಪ್ರಿಯರು. ಹೆಚ್ಚು ಪ್ರಚಾರ ಇತ್ಯಾದಿಗಳು ಅವರಿಗೆ ಬೇಕಾಗಿಲ್ಲ. ಈಗಾಗಲೇ 74, 75, 90, 91, 2006, 7 3 ಪರ್ಯಾಯಗಳು ಅವರ ಕಾಲದಲ್ಲಿ ಆಗಿ ಹೋಗಿವೆ. ಒಂದು ರೀತಿಯಿಂದ ಬಹಳ ವಿಶಿಷ್ಟ ಪ್ರತಿಭೆ ಇದ್ದಂಥ, ಅದು ಹೆಚ್ಚು ಪ್ರಚಾರಕ್ಕೆ ಬರದೇ ಇರುವಂಥ ಒಬ್ಬ ಸಾಧಕ ಅವರು ಕೃಷ್ಣಾಪುರದ ಈ ಸ್ವಾಮಿಗಳು. ಮುಂದೆ ಅಭ್ಯಸ್ತೋಪೇಂದ್ರ ನಾಮಕಾಹ ಅಂತ ಉಪೇಂದ್ರ ತೀರ್ಥರು. ಉಪೇಂದ್ರ ತೀರ್ಥರು ಪುತ್ತಿಗೆ ಮಠದ ಮೂಲ ಪ್ರವರ್ತಕರು. ಕೃಷ್ಣಾಪುರ ಮತ್ತು ಪುತ್ತಿಗೆ ಇವೆರಡೂ ಕೂಡ ದ್ವಂದ್ವ ಮಠಗಳು. ಕೃಷ್ಣಾಪುರ ಮಠ, ಈ ಪುತ್ತಿಗೆ ಮಠಕ್ಕೆ ಆಚಾರ್ಯರು ವಿಠ್ಠಲ ದೇವರನ್ನು ಕೊಟ್ಟಿದ್ದರು. ವಿಠ್ಠಲ ದೇವರು ಶಿರೂರು ಮಠದಲ್ಲಿ, ಪೇಜಾವರ ಮಠದಲ್ಲಿ, ಪುತ್ತಿಗೆ ಮಠದಲ್ಲಿ 3-4 ಕಡೆ ಇರೋದರಿಂದ ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಹೆಸರು. ಈ ಪುತ್ತಿಗೆ ಮಠದಲ್ಲಿರುವಂಥ ವಿಠ್ಠಲ ದೇವರಿಗೆ ಉಪೇಂದ್ರ ವಿಠ್ಠಲ ಅಂತ ಹೆಸರು, ಯಾಕಂದರೆ ಉಪೇಂದ್ರ ತೀರ್ಥರಿಂದ ಬಂದದ್ದು. ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಆಯಾ ವಿಠ್ಠಲ ದೇವರಿಗೆ ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ. ಈಗಿರುವಂಥವರು ಸುಗುಣೇಂದ್ರ ತೀರ್ಥರು ಅಂತೇಳಿ. ಅವರು ಭಾರತದಲ್ಲಿ ಮಾತ್ರ ಅಲ್ಲ, ವಿದೇಶದಲ್ಲಿಯೂ ಕೂಡ ತತ್ವ ಪ್ರಚಾರ ಮಾಡಿ ಬೇಕಾದಷ್ಟು ಜನಪ್ರಿಯತೆಯನ್ನು ಹೊಂದಿದಂಥ ಒಬ್ಬರು ಸ್ವಾಮಿಗಳು. ಈ ಉಪೇಂದ್ರ ತೀರ್ಥರು ಮೂಲ ಪುರುಷರು ಏನಿದ್ರಲ್ಲ, ಬದರಿ ಯಾತ್ರೆ ಸಂದರ್ಭದಲ್ಲಿ ಆಚಾರ್ಯರ ಮೇಲೊಂದು ತಂಡ, ದರೋಡೆಕೋರ ತಂಡ ಆಕ್ರಮಣ ಮಾಡಿತ್ತು. ಆವಾಗ ಆಚಾರ್ಯರು ಸೂಚನೆ ಮಾಡಿದರು, ಇವರು ಉಪೇಂದ್ರ ತೀರ್ಥರು ಮುನ್ನುಗ್ಗಿ ಕಳ್ಳರ ನಾಯಕನ ಕೈಯಲ್ಲಿದ್ದ ಕೊಡ್ಲಿಯನ್ನು ತೊಗೊಂಡು ಅವ್ರನ್ನೆಲ್ಲ ಬಡಿದು ಓಡಿಸಿದ್ರು ಈ ಉಪೇಂದ್ರ ತೀರ್ಥರು ಅಂಥ ವೈಶಿಷ್ಟ್ಯ ಇದ್ದವರು. ಈ ಪುತ್ತಿಗೆ ಮಠದಲ್ಲಿ ಶತಾಯುಷಿಗಳ ಸ್ವಾಮಿಗಳು ಬಹಳ ಇದ್ದರು, 3-4 ಜನ, 3 ವರ್ಷಕ್ಕಿಂತ ಹೆಚ್ಚು ಬದುಕಿದವರು. ಇದು ಮೂಲತಃ ಬೇರೆ ಬೇರೆ ಹೆಸರುಗಳಿದ್ವು ಅದಕ್ಕೆಲ್ಲ. ಈಗೇನು ನಾವು ಪ್ರಚಾರದಲ್ಲಿ ಹೆಸರುಗಳಿವೆ ಅಲ್ಲ, ಇವೆಲ್ಲ ಕಾಲಕ್ರಮೇಣ ಬಂದಂಥ ಹೆಸರುಗಳು. ಕವೀಂದ್ರ ತೀರ್ಥರು ಅಂತ ಒಬ್ಬರು, 20ನೇ ಕ್ರಮಾಂಕ ಅವ್ರದ್ದು. ಅವರು ಹಿರಿಯಡ್ಕದ ಸಮೀಪ ಇರುವಂಥ ಪುತ್ತಿಗೆ ಗ್ರಾಮವನ್ನು ತಗೊಂಡ್ರು, ದಾನವನ್ನಾಗಿ ಪಡ್ಕೊಂಡ್ರು. ಆದ್ದರಿಂದ ಅದಕ್ಕೆ ಪುತ್ತಿಗೆ ಮಠ ಅಂತ ಹೀಗೆ ಹೆಸರು ಬಂತು. ಅಲ್ಲಿ ಆ ಕವೀಂದ್ರ ತೀರ್ಥರ ಬಗ್ಗೆ ಒಂದು ವೈಶಿಷ್ಟ್ಯ ಹೇಳ್ತಾರೆ. ಅಲ್ಲಿರೋ ಪುತ್ತಿಗೆ ಮಠ ಒಳ್ಳೆ ಕಲಾತ್ಮಕವಾದಂಥ ಕೆತ್ತನೆಯನ್ನು ಒಳಗೊಂಡಂಥ ಮಠ. ಮಠ ನಿರ್ಮಾಣ ಮಾಡುವಾಗ ಸ್ವಾಮಿಗಳು ಅಲ್ಲೇ ತಂಗಿದ್ದಾಗ ಅವ್ರ ಕನಸಿನಲ್ಲಿ ಒಂದು ಆನೆ ಮತ್ತೊಂದು ಸಿಂಹ ಇವು ಜಗಳ ಆಡ್ತಿರುವಂಥ ಒಂದು ದೃಶ್ಯ ಕಂಡು ಬಂತದ್ದು. ಅದು ಯಾಕೆ ಹೀಗಾಗ್ತದೆ, ಮೇಲಿಂದ ಮೇಲೆ ಅದೇ ಕನಸು. ಆಗ ಅವರು ಜ್ಞಾನದೃಷ್ಟಿಯಿಂದ ನೋಡಿದ್ರಂತೆ, ಮಠದ ಪೂರ್ವ ಭಾಗದಲ್ಲಿ 2 ದ್ವಾರಗಳು. ಒಂದು ದ್ವಾರದಲ್ಲಿ ನರಸಿಂಹದೇವರ ಚಿತ್ರ, ಅದರ ಎದುರುಗಡೆ ಇರುವಂಥ ದ್ವಾರದಲ್ಲಿ ಗೋಪುರ ಕಂಬದಲ್ಲಿ ಗಣೇಶನ ಚಿತ್ರ ಇಷ್ಟಿತ್ತು. ಆ ಶ್ರೀಗಳವರ ತಪೋಬಲದಿಂದ ಆ 2 ವಿಗ್ರಹಗಳಲ್ಲಿ ಸನ್ನಿಧಾನ ನಿರ್ಮಾಣ ಆಗಿತ್ತಂತೆ. ಆ ಸನ್ನಿಧಾನ ನಿರ್ಮಾಣ ಆಗಿದ್ದರಿಂದ ಆ ನರಸಿಂಹ ಮತ್ತು ಅಲ್ಲಿರುವಂಥ ಆನೆ ಅವುಗಳ ನಡುವೆ ಏನೋ ಒಂದು ತಿಕ್ಕಾಟ ಆಗಿರುವಂತೆ ಕಂಡು ಬಂತು. ವಸ್ತುತಃ 2 ದೈವಿ ಸನ್ನಿಧಾನದ ನಡುವೆ ತಿಕ್ಕಾಟ ಏನಾಗಬೇಕಾಗಿಲ್ಲ, ಮತ್ತು ವಿನಾಯಕನು ಕೂಡ ನರಸಿಂಹನ ಭಕ್ತನೇ, ತಿಕ್ಕಾಟ ಏನಾಗಬೇಕಾಗಿಲ್ಲ. ಆದರೂ ಅದು ಮತ್ತೊಂದು ಯಾವುದೋ ಬೇರೆ ಘಟನೆಗೆ ಸೂಚಕ ಆಗಿತ್ತು. ಅದೇನು ಅಂತಂದರೆ, ಆಚಾರ್ಯರು ಈ ಸ್ವಾಮಿಗಳು ಅಲ್ಲಿ ಹೋಗಿ ಆ ಒಂದು ಕಂಬದಲ್ಲಿದ್ದಂಥ ನರಸಿಂಹನ ಮೂರ್ತಿಯಲ್ಲಿ ಸನ್ನಿಧಾನ ಏನಿತ್ತಲ್ಲ, ನರಸಿಂಹದೇವರ ಸನ್ನಿಧಾನ, ಆ ಸನ್ನಿಧಾನವನ್ನೆಲ್ಲ ಮತ್ತೊಂದು ನರಸಿಂಹನ ಮೂರ್ತಿಯಲ್ಲಿ ಟ್ರಾನ್ಸ್ಫರ್ ಮಾಡಿದರು. ಟ್ರಾನ್ಸ್ಫರ್ ಮಾಡಿಸಿ ಅದನ್ನು ಒಳಗೆ ತೊಗೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡಿದರು, ಗರ್ಭಗುಡಿ ಒಳಗೆ. ಗರ್ಭಗುಡಿ ಒಳಗೆ ಇಡಲಿಲ್ಲ, ನಿತ್ಯ ಪೂಜೆಗಾಗಿ ತಮ್ಮ ಪೀಠದಲ್ಲಿ ಇಟ್ಕೊಂಡ್ರು.
ತಾವು ಹೋದಲ್ಲೆಲ್ಲ ತಮಗೆ ಪೂಜೆಗಾಗಿರಲಿ ಅಂತ ಹೇಳಿ. ಆ ಹೊರಗಿನ ಕಂಬದ ಗಣಪತಿ ಏನಿದ್ದಾನಲ್ಲ ಅವನಿಗೆ ಅಪೂಪ ಅಂದರೆ ಅನಾರಸ ಕಡುಬು ಅದರೆಲ್ಲ ನೈವೇದ್ಯ ಆಗುವಂತೆ ಒಂದು ವ್ಯವಸ್ಥೆ ಮಾಡಿದೆ. ಈ ಕಡೆ ಹೊರಗಡೆ ಗಣೇಶನಿಗೆ ಪೂಜೆ, ಒಳಗಡೆ ನರಸಿಂಹನೂ ಕೂಡ ಗರ್ಭಗುಡಿಯಲ್ಲಿ ಪೂಜೆ ಸ್ವೀಕಾರ ಮಾಡ್ತಿದ್ದಾನೆ. ಇಂಥದ್ದೊಂದು ವೈಶಿಷ್ಟ್ಯ ಆ ಸ್ವಾಮಿಗಳ ಬಗ್ಗೆ, ಆ ಕವೀಂದ್ರ ತೀರ್ಥರು ಅನ್ನೋರ ಬಗ್ಗೆ ನಾವು ಕೇಳ್ತೀವಿ. ಭುವನೇಂದ್ರ ತೀರ್ಥ ಇವರೆಲ್ಲ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಅವರೆಲ್ಲ ಕಾಲದಲ್ಲಿದ್ದವರು ಮತ್ತು ಆಯಾ ರಾಜರಿಂದ ಅನೇಕ ಥರದ ಮಾನ ಸನ್ಮಾನಗಳನ್ನು ಪಡ್ಕೊಂಡವರು. ಸುಧೀಂದ್ರ ತೀರ್ಥ ಅಂತ 28ನೇವರು, ಬಹಳ ಖ್ಯಾತರಾದಂಥ ಮತ್ತೊಬ್ಬ ಸನ್ಯಾಸಿ, 100 ವರ್ಷದ ಮೇಲ್ಪಟ್ಟು ಬದುಕಿದವರು. ಅವ್ರ ಬಗ್ಗೆ ನಾವು ನೋಡಬೇಕು. 27ನೇ ಯತಿಗಳು ಸಮಗ್ರ ಯಜುರ್ವೇದವನ್ನು ಅಧ್ಯಯನ ಮಾಡಿದವರು, ಯಜುರ್ವೇದಾಧ್ಯಾಯಿಗಳು ಅಂತ. ಕೃಷ್ಣಾಪುರದ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡ್ತಿದ್ರು. ಅದೊಂದು ಮಠ ಆದ್ದರಿಂದ ಆ ಸ್ವಾಮಿಗಳ ಹತ್ರ ಅಧ್ಯಯನ ಮಾಡಿದ್ರು. ಅವರಿಗೆ ರಾಮನವಮಿ ದಿವಸ 1878ನೇ ಇಸ್ವಿಯಲ್ಲಿ ಸನ್ಯಾಸ ಆಗಿತ್ತು. 878, 978 ಅಲ್ಲ, 878ನೇ ಇಸ್ವಿಯಲ್ಲಿ ಅವರಿಗೆ ಸನ್ಯಾಸ ಸ್ವೀಕಾರ ಆಗಿತ್ತು. ಮತ್ತು ಶಾಸ್ತ್ರವನ್ನು ಅವ್ರ ಹತ್ರನೇ ಅಧ್ಯಯನ ಮಾಡಿದರು. ಬಹಳ ಮುಗ್ಧ ಸ್ವಭಾವದವರು ಆಗಿದ್ದರು. ಅನೇಕ ಜನರಿಗೆ ಸನ್ಯಾಸ ಕೊಟ್ಟರಂಥವ್ರು. ಬಾಳಗಾರು ಅಕ್ಷೋಭ್ಯ ಮಠದ ರಘುಮಾನ್ಯ ತೀರ್ಥರು ಅಂತ ಅವರಿಗೆ, ಮತ್ತು ಇನ್ನೊಬ್ಬರು ಕೃಷ್ಣದಾಸ ತೀರ್ಥರು ಅಂತ ಬೇರೆ ಸ್ವಾಮಿಗಳು, ಬಿಡಿ ಸ್ವಾಮಿಗಳು, ಅವರಿಗೆ ಸನ್ಯಾಸ ಕೊಟ್ಟವರು. ಅತ್ಯಂತ ಮುಗ್ಧವಾದ ಸ್ವಭಾವ ಇದ್ದವರು ಈ ಸ್ವಾಮಿಗಳು. 20ನೇ ಶತಮಾನದಲ್ಲಿ ಕೂಡ ಇದ್ದವರು, ಬಹಳ ತಪಸ್ವಿಗಳು ಅಂತ ಹೆಸರಾದವರು. ಎಷ್ಟೋ ಜನ ಅವರ ಮಂತ್ರಾಕ್ಷತೆಯಿಂದ ಸಿದ್ಧಿ ಪಡ್ಕೊಂಡಿದ್ರು. ರೋಗ ರುಜಿನ, ಸಂತತಿ, ವಿವಾಹ ಇಂಥ ಎಲ್ಲ ಸಮಸ್ಯೆಗಳಿಗಾಗಿ ಜನ ಅವ್ರ ಹತ್ರ ಹೋಗ್ತಾ ಇದ್ರು. ಅಷ್ಟಮಠದ ಎಲ್ಲರಿಗೂ ಕೂಡ ಅವರು ಒಂಥರ ಗುರುಸ್ಥಾನದಲ್ಲಿದ್ದರು. ವಯಸ್ಸಿನ ದೃಷ್ಟಿಯಿಂದಲೂ ಕೂಡ, ತಪಸ್ಸಿನ ದೃಷ್ಟಿಯಿಂದಲೂ. ಅವರ ತಲೆ ಮೇಲೊಂದು ಕೋಡು ಬೆಳೆದಿತ್ತಂತೆ. ಅದಕ್ಕಾಗಿ ಜನ ಅವರನ್ನು ಋಷ್ಯಶೃಂಗ ಅಂತ ಕರಿತಿದ್ರಂತೆ. ಆ ರಾಮಾಯಣದಲ್ಲಿ ಋಷ್ಯಶೃಂಗ ಅಂತ ಒಬ್ಬ ಬರ್ತಾನಲ್ಲ, ಹಾಗೆ ಜನ ಅವ್ರನ್ನ ಋಷ್ಯಶೃಂಗ ಅಂತ ಕರಿತಿದ್ರು. ಅವ್ರದ್ದು ಆನ್ಮೀಕ ಮುಗಿದ ಕೂಡಲೇ ಆ ಹರಿವಾಣದಲ್ಲಿ ನೀರು ಉಳಿತದಲ್ಲ, ಅದು ಯಾವಾಗ ನಮಗೆ ಸಿಕ್ಕಿತ್ತು ಅಂತ ಜನ ಕಾಯ್ತಾ ಕೂತಿರ್ತಿದ್ರಂತೆ. ಅದಕ್ಕೆ ಎಲ್ಲ ಕಾರಣಕ್ಕೆ ಇವ್ರು ಕೊಟ್ಟು ಇನ್ನೂ ಜನ ಕೆಲವರು ಇಟ್ಕೊಂಡಿದ್ದಾರಂತೆ. ಅದು ಅವ್ರ ಕಾಲಕ್ಕೆ ಬಂದಂಥ ಒಂದು ಖ್ಯಾತಿ. ಮಂತ್ರಾಲಯದ ರಾಯರ ಹತ್ರ ಸೇವಾ ನಡೆಸಿದರೆ ಆ ರಾಯರು ಕೆಲವರಿಗೆ ಅನುಗ್ರಹ ಮಾಡ್ತಿದ್ರು. ಕೆಲವರಿಗೆ ನೀವು ಅಲ್ಲಿ ಸುಧೀಂದ್ರ ತೀರ್ಥರ ಹತ್ರ ಹೋಗ್ರಿ, ಅವರೇ ನಿಮಗೆ ಅನುಗ್ರಹ ಮಾಡ್ತಾರೆ ಅಂತ ಹೇಳಿ ಕಳಿಸ್ತಿದ್ರು. ಇಲ್ಲ ಅವ್ರು ನೋಡಿದಂಥ ಕೆಲವು ಸಂಗತಿಗಳು. 4 ಸರಿ ಪರ್ಯಾಯ ಪೀಠ ಏರಿದವರು. ಮಧ್ವ ಸರೋವರದ ಮಧ್ಯದಲ್ಲಿ ಒಂದು ಮಂಟಪ ಇದೆಯಲ್ಲ, ನೀರಿನ ನಡುವೆ, ಆ ಮಂಟಪದ ನಿರ್ಮಾಣ ಇದನ್ನೆಲ್ಲ ಅವರೇ ಮಾಡಿದವರು. 4 ಸಾರಿ ಪರ್ಯಾಯ ಮಾಡಿದ್ದರಿಂದಾಗಿ ಉಡುಪಿಯ ಅಷ್ಟಮಠಾಧೀಶರೆಲ್ಲ ಸೇರಿ ಅವರಿಗೆ 1944ನೇ ಇಸ್ವಿಯಲ್ಲಿ ಯದುಕುಲ ಚಕ್ರವರ್ತಿ ಅಂತ ಒಂದು ಬಿರುದನ್ನು ಕೊಟ್ಟಿದ್ದರು. ಹೀಗೆಲ್ಲ ಅವ್ರ ಬಗ್ಗೆ ನಾವು ಕೇಳ್ತೀವಿ. 1957ನೇ ಇಸ್ವಿಯಲ್ಲಿ, ಬಹಳ ಕಾಲ ಆಯಿತು, ನಾವೆಲ್ಲ ಹುಟ್ಟೋಕ್ಕಿಂತ ಮುಂಚೆನೇ ಅವರು ವೃಂದಾವನಸ್ಥರಾದರು. ಹೀಗೆ ಶತಾಯುಷಿ ಆದಂಥ ಅವರು ಸ್ವಾಮಿಗಳು. ಅವ್ರ ಫೋಟೋ ನೋಡಿದ್ದೀನಿ ಅಷ್ಟೇ ನಾನು, ಮನೆಯಲ್ಲಿ ಒಂದು ಹಳೆಯ ಫೋಟೋ ಇತ್ತು. ಇದಾದ ನಂತರ ಸುಜ್ಞಾನೇಂದ್ರ ತೀರ್ಥರು ಅಂತ 29ನೇವರು ಒಬ್ಬರಿದ್ದರು. ಮುಂದೆ 30ನೇವರು ಸುಗುಣೇಂದ್ರ ತೀರ್ಥರು ಅಂತ ಹೀಗಿದ್ದಾರೆ. ಅವರು ಕೂಡ ಇಂಗ್ಲೀಷು, ಸಂಸ್ಕೃತ, ಶಾಸ್ತ್ರ ಎಲ್ಲದರಲ್ಲೂ ಕೂಡ ಭಾಳ ನಿಷ್ಣಾತರಾದವರು. ಭಾರತದಲ್ಲಿ ಮಾತ್ರ ಅಲ್ಲ, ಹೊರಗೆ ಕೂಡ ವೇದಾಂತ ಪ್ರಚಾರವನ್ನು ಮಾಡಿದವರು. ಇದ್ರ ಮತ್ತು ಅನೇಕ ತಮ್ಮ ಪರ್ಯಾಯಗಳಲ್ಲಿ ಅನೇಕ ಕೆಲಸಗಳನ್ನು ಮಾಡಿದವರು. ಹೀಗೆ ಇದು ಕೃಷ್ಣಾಪುರ ಮಠ ಮತ್ತು ಅದು ದ್ವಂದ್ವ ಮಠ, ಪುತ್ತಿಗೆ ಮಠ, ಅವೆರಡರ ಬಗ್ಗೆ ವರ್ಣನೆ. ಅಲ್ಲಿಗೆ ಆ ಅಷ್ಟಮಠದ 8 ಮಠಗಳ ಪೈಕಿ 4 ಮಠಗಳ ವರ್ಣನೆ ನಾವು ನೋಡಿ ಮುಗಿಸಿದಂಗೆ ಆಯಿತು. ಹೊಲಮಾರು ಮಠ, ಅದಮಾರು ಮಠ, ಕೃಷ್ಣಾಪುರ ಮಠ ಮತ್ತು ಪುತ್ತಿಗೆ ಮಠ. ಇನ್ನು ಮುಂದೆ ನಾವು ನೋಡಬೇಕಾದದ್ದು ಶೀರೂರು, ಸೋದೆ, ಕಾಣಿಯೂರು ಮತ್ತು ಪೇಜಾವರ. ಇಷ್ಟು ಮಠಗಳ ಶ್ರೇಷ್ಠ ಸಾಧಕರ ಕಥೆ, ಅವ್ರು ಮಾಡಿದಂಥ ಕೆಲಸಗಳ ವರ್ಣನೆ ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.